ಒಂದು ಪಾಸಿಟಿವ್ ವೇ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು. ಆದ್ರೆ ಜೀವನದಲ್ಲಿ ತುಂಬಾ ಬೇಕಾಗಿರುವಂತವು ಕನಸುಗಳಿದ್ದಾವೆ. ನಿಮ್ಮ ಒಂದು ಸುಂದರವಾದ ಕನಸನ್ನ ತೆಗೆದು ಅದರ ಬಗ್ಗೆ ವಿಜುವಲೈಸೇಷನ್ ಮಾಡಿ. ಎಲ್ಲಾರುನು ತುಂಬಾ ಒಳ್ಳೇದು, ನಿಮ್ಗೆ ಸಕ್ಸಸ್ಫುಲ್ 100% 100ರಷ್ಟು ಸಕ್ಸಸ್ ಸಿಗ್ಲಿ ಅಂತ ನಾನು ಬೇಡ್ಕೊಂತ ಇದ್ದೀನಿ. ನಿಮ್ಮ ಒಂದು ಸುಂದರವಾದ ಕನಸನ್ನು ತೆಗೆದು ನೀವು ವಿಜುವಲೈಸೇಷನ್ ಮಾಡಿ. ನಿಮ್ಮದೇ ಆದ ಒಂದು ಕನಸು, ನೀವು ಅದು ಫುಲ್ಫಿಲ್ ಆಗ್ಬೇಕು ಅಂತ ನಾನು ಕೋರ್ಕೊಂತಿದ್ದೀನಿ. ಯಾವುದೇ ಒಂದು ಹಣದ ಒಂದು 100% ಒಂದು ತಿಂಗಳಿಗೆ 1 ಲಕ್ಷ ಪಡೆಯುವಂತದ್ದು ಇರ್ಬೋದು, ಅಥವಾ ಫಾರಿನ್ ಟ್ರಿಪ್ ಇರುವಂತದ್ದು, ಒಂದು ಫ್ಯಾಮಿಲಿನ ಫುಲ್ ಟ್ರಿಪ್ ಕರ್ಕೊಂಡು ಹೋಗುವಂತದ್ದು ಇರ್ಬೋದು. ನಿಮ್ಮ ಒಂದು ಸುಂದರವಾದ ಕನಸನ್ನ ಫುಲ್ಫಿಲ್ ಆಗ್ಲಿ ಅಂತ ಕೇಳ್ಕೊಂತ ಅದನ್ನ ವಿಜುವಲೈಸೇಷನ್ ಮಾಡಿ ಅಂತ ನಾನು ಕೇಳ್ತೇನೆ. ಒಂದು 2 ನಿಮಿಷದಲ್ಲಿ ನಿಮ್ಮ ಒಂದು ಕನಸನ್ನ ಫುಲ್ಫಿಲ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಎಲ್ಲಾ ಸುಂದರವಾದ ಕನಸುಗಳು 100% ಫುಲ್ಫಿಲ್ ಆಗಿದೆ. ನೀವು ಅದರಲ್ಲಿ ಫುಲ್ ಎಂಜಾಯ್ಮೆಂಟ್ ಇದ್ರಿ, ಚೆನ್ನಾಗಿದೆ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ರಿ. ಎಲ್ಲರ ಜೊತೆ ನೀವು ಅನ್ಯೋನ್ಯವಾಗಿದ್ದೀರಾ. ಯಾರೇ ಬಂಧು ಬಳಗ, ಫ್ಯಾಮಿಲಿನಲ್ಲಿ ಎಲ್ಲರೂ ಫ್ರೆಂಡ್ಸ್ ಎಲ್ಲರ ಜೊತೆ ತುಂಬಾ ಖುಷಿಯಿಂದ ಇದ್ದೀರಾ. ನಿಮ್ಮ ಜೀವನದ ಒಂಥರ ತೇಲಾಡ್ತಾ ಇದೆ ಅನ್ನೋ ಒಂಥರ ತುಂಬಾ ಎಂಥ್ಯೂಸಿಯಾಸಮ್ ಆಗಿದ್ದೀರಾ. ಥ್ಯಾಂಕ್ ಯು. ನಾವು ಇಲ್ಲಿ 12 ಜನ ಇದ್ವಿ. 12 ಜನ ಒಂದು 12 ಜನ ಇದ್ದೀವಿ. ಎಲ್ಲರೂ ವಿಜುವಲೈಸೇಷನ್ ಮಾಡಿದ್ದೀರಾ. ಆಚೆ ಬನ್ನಿ. ಇವತ್ತು ಸುಂದರವಾದ ನಿಮ್ಮ ಒಂದು ಇವತ್ತು ಒಂದು ಬೆನಿಫಿಷಿಯಲ್ ಸ್ಟೇಟ್ಮೆಂಟ್, ನಿಮ್ಮ ಒಂದು 30 ಸೆಕೆಂಡ್ ಅಲ್ಲಿ ನಿಮ್ಮ ಪರಿಚಯ ಆಗ್ಬೇಕು. ಜೊತೆಗೆ ಒಂದು ನಾವು ಇಲ್ಲಿ ಆಕ್ಷನ್, ಈ ಒಂದು ಮೋದಿ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಏನ್ ಆಕ್ಷನ್ ಮಾಡ್ತಾ ಇದ್ವಿ, ನಾವು ಯಾವ ಕಡೆ ಹೋಗ್ತಾ ಇದ್ವಿ, ನಿಮ್ಮ ಒಂದು ಗುರಿ ಎಲ್ಲಿ ಮುಟ್ಟಬೇಕು ಅನ್ನೋದನ್ನ ಸ್ಪಷ್ಟವಾಗಿ, ಚಿಕ್ಕದಾಗಿ, ಚೊಕ್ಕವಾಗಿ ಆದಷ್ಟು ಬೇಗ ಹೇಳ್ಬೇಕು. ಲಾಸ್ಟ್ಗೆ ಒಂದು ಪ್ರಶ್ನೆ ಇರ್ತೈತೆ. ಈ ಎಲ್ಲಾರ್ದು ಮುಗಿದ ಮೇಲೆ ಆ ಪ್ರಶ್ನೆಗಳು ಶುರುವಾಗ್ತವೆ. ಎಲ್ಲರೂ ಅದಕ್ಕೆ ತಯಾರಿರ್ಬೇಕು. ಅದು ಯಾರಿಗೆ ಬರುತ್ತೆ, ಏನ್ ಬರುತ್ತೆ ಪ್ರಶ್ನೆ ಗೊತ್ತಿಲ್ಲ. ನಾನು ಕೇಳ್ತಾ ಹೋಗ್ತೀನಿ. ಫಸ್ಟ್ ಎಲ್ಲರೂ ಬರ್ಬೇಕು. ಫಸ್ಟ್ 30 ಸೆಕೆಂಡ್ ಅಲ್ಲಿ ನಿಮ್ಮ ಪರಿಚಯ ಆಗ್ಬೇಕು. ಅದು ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಆಗಿ ಇರ್ಬೇಕು. ಚೆನ್ನಾಗಿ ಸುಂದರವಾಗಿ ಇರ್ಬೇಕು, ಚೆನ್ನಾಗಿರ್ಬೇಕು. ಕೇಳೋರ್ಗೆ ಎಸ್ ನಾನು ಆ ತರ ಆಗ್ಬೇಕು ಅನ್ನೋ ತರ ಇರ್ಬೇಕು. ಸುಮ್ನೆ ನಾನೇನೋ ಮಾಡ್ತಾ ಇದ್ದೀನಿ ಅನ್ನೋ ಕಾಟಾಚಾರಕ್ಕೆ ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ಬೆನಿಫಿಷಿಯಲ್ ನಿಮ್ಮವರೇ ಆದ ಎಸ್, ನೀವೊಬ್ರು ಪ್ರಾಸ್ಪೆಕ್ಟ್ ಗೆ ನಾನು ಮಾಡ್ತಾ ಇದ್ದೀನಿ, ಅವರು ನನ್ನ ಸ್ಟೇಟ್ಮೆಂಟ್ ಕೇಳೇ 50% ನಿಮ್ ಸ್ಟೇಟ್ಮೆಂಟ್ ಅಲ್ಲೇ ಅವರು ಎಸ್ ಅನ್ಬೇಕು. ನೋ ಅನ್ನೋ ಪ್ರಶ್ನೆನೇ ಇರ್ಬಾರ್ದು. 2ನೇ ಥಾಟ್ ಬರೋಂಗ್ ಇರ್ಬಾರ್ದು ಅವ್ರಿಗೆ. ಆತರ ಒಂದು ಸ್ಟೇಟ್ಮೆಂಟ್ ಇರ್ಲಿ. ಥ್ಯಾಂಕ್ ಯು. ವೆಲ್ಕಮ್ ಟು ಎಲ್ಲಾರ್ಗು. ಯಾರು ಫಸ್ಟ್ ಬರ್ತಿರೋ ಅವ್ರಿಗೆ. ಇಲ್ಲ ಅಂದ್ರೆ ನಾನೇ ಒಬ್ಬೊಬ್ಬನ ಗ್ಯಾರಂಟಿ ಕರಿತೀನಿ, ಬಿಡೋದಂತೂ ಇಲ್ಲ. ಇವತ್ತು ಯಾರಾದ್ರೂ ಬರ್ಬೋದು. ಥ್ಯಾಂಕ್ ಯು ವೆಂಕಟೇಶ್ ಸರ್. ವೆಲ್ಕಮ್ ಟು ಸ್ಟೇಜ್ ಇಸ್ ಯುವರ್ಸ್. ಎಸ್ ಸರ್. ನನ್ನ ಹೆಸರು ವೆಂಕಟೇಶ್. ನಾನು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹಲವಾರು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದೇನೆ. ಈಗ ನನ್ನದೇ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿಯನ್ನು ನಡೆಸ್ತಾ ಇದ್ದೇನೆ. ನಾನು ಪಾರ್ಟ್ ಟೈಮ್ ಅಲ್ಲಿ ಮೋದಿ ಕ್ಯಾಬ್ ಮಾಡ್ತಾ ಇದ್ದೇನೆ.
ಇದು ಒಂದು ಒಳ್ಳೆ ಸುಂದರವಾದ ಅವಕಾಶ. ಒಳ್ಳೆ ಪ್ರಾಡಕ್ಟ್ಗಳು ಯೂಸ್ ಮಾಡೋದು ಮಾತ್ರ ಅಲ್ಲ, ಬೇರೆಯವರಿಗೂ ಹಂಚಿಸಿ ನಾವು ಆ ಟೈಮಲ್ಲಿ ನಮ್ಮ ಕನಸನ್ನು ಪೂರೈಸಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಇದನ್ನು ನಾನು ಬೇರೆಯವರಿಗೆ ಕೊಟ್ಟು ನಾನು ಮಾಡಿ ಬೇರೆಯವರಿಗೂ ಕಳಿಸಿ ಇದನ್ನು ಇನ್ನೂ ಚೆನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಿಮ್ಮ ಇದೇನು ಆಕ್ಷನ್, ಗುರಿ ಏನು, ನಿಮ್ಮ ಕನಸೇನು? ಅದು ಅಂದ್ರೆ ಇವಾಗ ಇಷ್ಟೊತ್ತು ಡ್ರೀಮ್ ಕಂಡ್ರಲ್ವಾ, ಅದನ್ನ ಎಲ್ಲಿವರೆಗೂ ನೀವು ಕೊಂಡೊಯ್ತೀರಾ? ಅಂದ್ರೆ ಅದು ಫುಲ್ಫಿಲ್ ಆಗ್ಬೇಕಲ್ಲ ನಿಮ್ಗೆ, ಅದ್ರದ್ದು ಒಂದು ಪಿಕ್ಚರ್ ತೋರಿಸಿ. ಓಕೆ, ನನ್ನ ಕನಸು ನನ್ನ ಟೀಮ್ ನಲ್ಲಿ 1,000 ಜನ ಇರ್ಬೇಕು. ಸೊ ಅದಕ್ಕೆ ಬಂದು ನನ್ನ ಪ್ರಯತ್ನ, ಓಕೆ, ನನ್ನ ಟ್ರೈನಿಂಗ್ ಅನ್ನು ಮಾಡ್ತಾ ಇದ್ದೇನೆ. ಸೊ ಇದರಲ್ಲಿ ಹಲವಾರು ಚಾಲೆಂಜಸ್ ಗಳು ಬರ್ತಾ ಇರ್ತದೆ. ಸೊ ಆ ಚಾಲೆಂಜಸ್ ಅನ್ನು ಓವರ್ಕಮ್ ಮಾಡ್ಲಿಕ್ಕೆ ನಾನು ಒಳ್ಳೆ ಪ್ರಿಪರೇಷನ್ ಆಗ್ಬೇಕು. ನನಗೆ ಅದನ್ನು ಪ್ರಿಪರೇಷನ್ ಮಾಡ್ತಾ ಇದ್ದೇನೆ ಸರ್. 1,000 ಜನ ಎಷ್ಟು ದಿವಸದಲ್ಲಿ ಆಗ್ಬೇಕು? 1 ವರ್ಷದಲ್ಲ, 2 ವರ್ಷದಲ್ಲ, 3 ವರ್ಷದಲ್ಲ, 5 ವರ್ಷದಲ್ಲ? 3 ವರ್ಷದಲ್ಲಿ ಸರ್. ಥ್ಯಾಂಕ್ ಯು. ಬರ್ದಿಟ್ಕೊಳ್ಳಿ, ಬರೀರಿ. ಅದನ್ನ ಡಿವೈಡ್ ಮಾಡಿ ಎಷ್ಟು ಏನೇನು. ನೆಕ್ಸ್ಟ್ ಪರ್ಸೆಂಟ್, ನೆಕ್ಸ್ಟ್ 1 ನಿಮಿಷ. ಯಾರು ಬರ್ತೀವಿ? ಮಹೇಶ್ ಪಟ್ಗಾರ್, ವೆಲ್ಕಮ್ ಟು ಮಹೇಶ್ ಪಟ್ಗಾರ್. ನಿಮ್ದ ಒಂದು ಸ್ಟೇಜು. ಮೊದಲನೇದು ಪ್ರಶ್ನೆ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ನಾನು ಕೇಳ್ತಿರೋ 2 ಪ್ರಶ್ನೆಗಳು, ಎರಡು ಇದೆ. ಕೊನೆಗೆ ಇನ್ನೂ ಒಂದು ಇರ್ತೈತೆ. ಈಗ ನೀವು ಸ್ಟಾರ್ಟ್ ಮಾಡ್ಬೋದು. ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಇರ್ಬೇಕು. ನೀವು ಹೇಳೋದ್ರಲ್ಲಿ ಬೆನಿಫಿಷಿಯಲ್, ನಿಮ್ಮ ಪ್ರಾಸ್ಪೆಕ್ಟ್ ಗೆ ನೀವು ಯಾರನ್ನಾದ್ರೂ ಮಾತಾಡ್ಸಿದ್ರೆ ಇವ್ರ ಜೊತೆ ನಾನು ಮಾತಾಡ್ಬೇಕಪ್ಪ, ಇವ್ರ ಜೊತೆ ನಾನು ಹೋಗ್ಬೇಕು ಅನ್ನೋ ತರ ಇರ್ಬೇಕು. ಥ್ಯಾಂಕ್ ಯು. ವೆಲ್ಕಮ್ ಟು ಮಾರ್ನಿಂಗ್. ನನ್ನ ಹೆಸರು ಮಹೇಶ್ ಅಂತ. ನಾನು ಎಲೆಕ್ಟ್ರಿಷಿಯನ್ ಅಂಡ್ ಪ್ಲಂಬಿಂಗ್ ವರ್ಕ್ ಮಾಡಿಕೊಂಡು ಪಾರ್ಟ್ ಟೈಮಲ್ಲಿ ಒಂದು ವಂಡರ್ಫುಲ್ ಅವಕಾಶದಲ್ಲಿ ಇದ್ದೀನಿ. ಸೊ ನನ್ನ ಡ್ರೀಮು, ನಾನು ಕೂಡ ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇಯರ್ ಆಗಬೇಕು ಅಂತ ನನ್ನ ದೊಡ್ಡ ಆಸೆ. ಸೊ ನಾನು ಅಂದರೆ ಈಗಾಗಲೇ ಸ್ವಲ್ಪ ಟ್ಯಾಕ್ಸನ್ನ ಪೇ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಹೆಚ್ಚಿನ ಅಂದರೆ ಹತ್ತಿರ 1 ಲಕ್ಷ ಕೂಡ ನಾನು ಟ್ಯಾಕ್ಸ್ ಪೇಯರ್ ಆಗಬೇಕು ಅಂತ ನನ್ನ ಡ್ರೀಮ್ ಇದೆ. ಥ್ಯಾಂಕ್ ಯು ಸರ್. ನಿಮ್ಮ ಕನಸು, ನೀವು ಕಂಡಿದ್ದ ಕನಸು ಯಾವ ತರ ಆಕ್ಷನ್ ನಡೀತಾ ಇದೆ? ಎಲ್ಲಿಗೆ ಅದನ್ನ ತಗೊಂಡು ಹೋಗ್ತಾ, ಯಾವ ದಾರಿನಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ? ನಡೀತಾ ಇದೆ ಸರ್. ಹೇಗೆ ಅಂದ್ರೆ ಈಗಾಗಲೇ ನನ್ನ ಟೀಮಿನಲ್ಲಿ ಎಲ್ಲ ಡಿಸ್ಕಸ್ ಮಾಡಿ ಅದೇ ಈ ಆಕ್ಚುಲಿ ಬೇಸಿಕ್ ಕೋರ್ಸ್ಗೆ ಏನ್ ಬೇಕು ಅವರಿಗೆ ಈಗಾಗಲೇ ನಾನು ಒಂದು 10 ಮೆಂಬರ್ಸ್ಗೆ ಮಾತಾಡಿದ್ದೀನಿ. ಸೊ ಅದರಲ್ಲಿ ಓಲ್ಡ್ ಕನ್ಸಲ್ಟೆಂಟ್ ಆಗಿರೋದ್ರಿಂದ ಅವರು ಈಗಾಗಲೇ ನಾವು 2-3 ಜನ ನಾವು ಏನಂದ್ರೆ ಬೇಸಿಕ್ ಕೋರ್ಸ್ಗೆ ಬರ್ತಾ ಇದ್ದೀವಿ ಕ್ಲಾಸಿಗೆ. ಸೊ ಇನ್ನೂ ಮಾತಾಡೋದಿದೆ. ಸೊ ಅವರು ಇನ್ನೂ ಕನ್ಫರ್ಮೇಶನ್ ಮಾಡಿಲ್ಲ. ಸೊ ಅದನ್ನ ಇನ್ನೊಂದ್ಸಲ ಫಾಲೋ ಅಪ್ ಮಾಡ್ಬೇಕಾಗಿದೆ. ಥ್ಯಾಂಕ್ ಯು ಸರ್. ತಿಂಗಳಿಗೆ ಎಷ್ಟು ಚೆಕ್ ಬರ್ಬೇಕು ಅಂತ ಆಸೆ ಇದೆ? ಬರ್ದಿಟ್ಟಿದ್ದೀರಾ? ಎಸ್ ಸರ್, ಅದೇ 50,000 ಪರ್ ಮಂತ್ ನನ್ನ ಇನ್ಕಮ್ ಬರ್ತಾ ಇದೆ ಅಂತ. ಅದು ಯಾವಾಗ ಕ್ರಾಸ್ ಆಗುತ್ತೆ? 2026 ಜುಲೈ 22 ಡೇಟ್ ಬರ್ದಿದ್ದು. ಅದು 1 ಲಕ್ಷಕ್ಕೆ ಯಾವಾಗ ಹೋಗುತ್ತೆ? 1 ಲಕ್ಷಕ್ಕೆ ಸರ್ ಏನಿಲ್ಲ. ಈಗ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ರೂಲ್ಸ್ ಏನಂದ್ರೆ 10,000 ಮಾಡೋದೇ ಸ್ವಲ್ಪ ಕಷ್ಟ. ಬಟ್ 10,000 ಬಂದ ಮೇಲೆ 1 ಲಕ್ಷ ಮಾಡೋದು ಯಾವ ಲೆಕ್ಕದಾಗೂ ಇಲ್ಲ. ಅಂದ್ರೆ ಏನು ದೂರ ಹೋಗ್ಬೇಕಂತಿಲ್ಲ. ಸೊ ಫಸ್ಟ್ ಸ್ಟೆಪ್ ಸ್ವಲ್ಪ ಹೈ ಇದೆ, ದೊಡ್ಡದಾಗಿರುತ್ತೆ. ಅದನ್ನ ಹತ್ತುದೇ ಒಂದು ಏನದು ಫಸ್ಟ್ ಸ್ಟೆಪ್ ಹತ್ತುದೇ ಒಂದು ದೊಡ್ಡ ಇದು. ಅದಾದ್ಮೇಲೆ ಎಲ್ಲ ಈಸಿ ಅಂತ ನನಗೆ ಗೊತ್ತಿದೆ. ಸೊ ಅದನ್ನ ಫಸ್ಟ್ ಸ್ಟೆಪ್ ಮೊದಲು ಹತ್ತಬೇಕಾಗಿದೆ. ಡ್ರೀಮ್ ಸೆಟ್ ಮಾಡಿ 50,000ನ 1 ಲಕ್ಷಕ್ಕೆ ಏರಿಸಿ. ಥ್ಯಾಂಕ್ ಯು. ವೆಲ್ಕಮ್ ಟು ಶಿವಪ್ರಕಾಶ್ ಸರ್. ನಿಮ್ಮ ಒಂದು ಪಂಚಿಂಗ್ ಸ್ಟೇಟ್ಮೆಂಟ್ಸ್ ಇರ್ಬೇಕು. ಅಂದ್ರೆ ನಿಮ್ಮ ಎದುರುಗಡೆ ನಿಮ್ಮ ಪ್ರಾಸ್ಪೆಕ್ಟ್ ಗೆ ನೀವು ಯಾರನ್ನೇ ಮಾತಾಡ್ಸಿದ್ರು ಅವರು ಎಸ್, ಶಿವಪ್ರಕಾಶ್ ಹೇಳ್ತಾ ಇರೋದು 100ಕ್ಕೆ 100 ಸತ್ಯ ಇದೆ ಅನ್ನೋ ತರ ಇರ್ಬೇಕು. ಪ್ಲಸ್ ನಿಮ್ ಡ್ರೀಮ್ ಅಂದ್ರೆ ನೀವು ಯಾವ ತರ ಇದನ್ನ ತಗೊಂಡು ಹೋಗ್ತಿದ್ದೀರಾ. 30 ಸೆಕೆಂಡ್ ಅಲ್ಲಿ ನಿಮ್ಮ ಸ್ಟೇಟ್ಮೆಂಟ್, ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ಸ್ ಇರಬೇಕು. 30 ಸೆಕೆಂಡ್ ಅಲ್ಲಿ ನಿಮ್ಮ ಪರಿಚಯ ಆಗ್ಬೇಕು. ಎಲ್ಲರಿಗೂ ಧನ್ಯವಾದ. ನನ್ನ ಹೆಸರು ಶಿವಪ್ರಕಾಶ್.
ನಾನು ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಬೇಕಂತ ಒಂದು ನೋಡ್ತಾ ಇದ್ದೆ. ಆಗ ಈ ಮೋದಿಕೇರ್ ಅವಕಾಶ ನನಗೆ ಬಂತು. ಸೊ ಈ ಮೋದಿಕೇರ್ ಅವಕಾಶದಲ್ಲಿ ನಾನು ಸೇರಿ ಒಂದು ತಿಂಗಳಿಗೆ ನಾನು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ 10 ಲಕ್ಷ ಗಳಿಸಬೇಕಂತ ಗುರಿ ಇಟ್ಟು ಮಾಡ್ತಾ ಇದ್ದೀನಿ. ಸೊ ನನ್ನ ಮಾರ್ಚ್ 2025ಗೆ 1 ಲಕ್ಷ ಸಂಪಾದನೆ 30th ಮಾರ್ಚ್ ಆ ಒಂದು ಫಸ್ಟ್ ಅಂದ್ರೆ ಶಾರ್ಟ್ ಟರ್ಮ್ ಟಾರ್ಗೆಟ್ ಅದು ಮಾಡ್ತಾ ಇದ್ದೀನಿ. ಸೊ ಮತ್ತೆ ನನ್ನ ಈಗ ಕನಸು ಏನಂದ್ರೆ ಈ ಶ್ರೀಲಂಕಾ ಟ್ರಿಪ್ ಕ್ವಾಲಿಫೈ ಆಗಿ ನನ್ನ ಜೊತೆ ನನ್ನ ಟೀಮ್ ಮೆಂಬರ್ಸ್ ಕೂಡ ಸೇರ್ಕೊಂಡು ನಾನು ಶ್ರೀಲಂಕಾ ಟ್ರಿಪ್ ಮಾಡ್ಬೇಕಂತ ಕೆಲಸ ಮಾಡ್ತಾ ಇದ್ದೀನಿ. ಸೊ ಡೈಲಿ ಪ್ರಾಸ್ಪೆಕ್ಟಿಂಗ್ ಮತ್ತೆ ಆಗ್ತಾ ಇದೆ. ಸೊ ಆಕ್ಷನ್ಸ್ ನಡೀತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದು ಶಾರ್ಟ್ ಗೋಲ್ ಆಯ್ತು. ಮಿಡ್ ಟರ್ಮ್ ಗೋಲು, ಲಾಂಗ್ ಟರ್ಮ್ ಗೋಲು ನೀವು ಸೆಟ್ ಮಾಡ್ಕೊಳ್ಳಿ. ಅದು ನಿಮ್ಗೆ ಕಣ್ಣೆದುರುಗಡೆ ಡೈಲಿ 1 hour ಒಂದೊಂದ್ಸಲಿ ವಿಜುವಲೈಸ್ ಮಾಡ್ತಾ ಇರ್ಬೇಕು. ಅವಾಗ ನಿಮ್ಗೆ ಇನ್ನೂ ಬೇಗ ಹತ್ರ ಆಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ನೆಕ್ಸ್ಟ್ ಲಾಂಗ್ ಟರ್ಮ್ ಗೋಲ್ ನಂದು 10 ಲಕ್ಷ. ಲಾಂಗ್ ಟರ್ಮ್ ಗೋಲ್ 10 ಲಕ್ಷ, 10 lakhs. ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ ಇದೆ, ಅದು ಇವಾಗಿಲ್ಲ, ನಾನು ಕೇಳ್ತೀನಿ. ಇನ್ನು ಯಾರಿದ್ದಾರೋ ನೋಡ್ತೀನಿ. ಒಂದು ನಿಮಿಷ ಪ್ಲೀಸ್. ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ. ಗೌರೀಶ್ ಪಟ್ಗಾರ್ ಬರ್ಬೋದಾ? ಗೌರೀಶ್ ಪಟ್ಗಾರ್ ಇದ್ದೀರಾ? ಎಸ್ ಆರ್ ನೋ? ನಾನು ನೆಕ್ಸ್ಟ್ ಪಾರ್ಟಿಸಿಪೆಂಟ್ಗೆ ಹೋಗ್ತೀನಿ. ಸುಶೀಲಾ ಮೇಡಮ್ ಇದ್ದೀರಾ? ನಾಗರತ್ನ ಮೇಡಮ್ ಇದ್ದೀರಾ? ಎಸ್, ನಮಸ್ತೆ. ಗುಡ್ ಮಾರ್ನಿಂಗ್. ವೆರಿ ಗುಡ್. ನನ್ನ ಹೆಸರು ನಾಗರತ್ನ. ನಾನು ಹೆಲ್ದಿ ಮೆಡಿಟೆಕ್ ಅಲ್ಲಿ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಅವಕಾಶ ತಗೊಂಡ್ರೆ ಉದ್ದೇಶ ಅಷ್ಟೇ, ಎಕ್ಸ್ಟ್ರಾ ಇನ್ಕಮ್ ಬೇಕಿತ್ತು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಹಾಗೇನೆ ನನ್ನ ಕನ್ಸು ಅಂತ ಹೇಳಿದ್ರೆ 2025 ನಾನು 1 ಲಕ್ಷ ಇನ್ಕಮ್ ಪರ್ ಮಂತ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಯಾವ ತರ ಅದನ್ನ ಆ ಕನಸನ್ನ ಯಾವ ತರ ತಗೊಂಡು ಹೋಗ್ತಾ ಇದ್ದೀರಾ? ಕನ್ಸನ್ನ ಯಾವ ತರ ತಗೊಂಡೋಗ ತಿಂಗಳ ನಾವು ಸ್ಪಾನ್ಸರಿಂಗ್ ಮಾಡಿ ಅದೇ ಫಸ್ಟ್ ಡೈರೆಕ್ಟರ್ನ ಮೇಂಟೈನ್ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಡೈರೆಕ್ಟರ್ ಕ್ರಿಯೇಟ್ ಮಾಡ್ಕೊಂಡು ಆ ತರ ಮಾಡ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು. ಆದಷ್ಟು ಬೇಗ ನಿಮ್ದು ರೀಚ್ ಆಗ್ಲಿ ಅಂತ ನಾನು ಆಸೆ ಪಡ್ತೀನಿ. ಥ್ಯಾಂಕ್ ಯು ಸರ್. ಉಮೇಶ್ ಸರ್ ತಾವಿದ್ದೀರಾ? ಬರ್ಬೋದಾ? ಉಮೇಶ್ ಸರ್, ಜಯಶ್ರೀ ಮೇಡಮ್, ಇದ್ದೀರಾ? ವೆಲ್ಕಮ್. ಸ್ಟೇಜ್ ಇಸ್ ಯುವರ್ಸ್. ವೆಲ್ಕಮ್. ಥ್ಯಾಂಕ್ ಯು. ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಇಲ್ಲಿರೋ ಎಲ್ಲಾರಿಗಿನ್ನ ಡಿಫ್ರೆಂಟ್ ಆಗಿ ಇರ್ಬೇಕು ನಿಮ್ಗೆ. ಥ್ಯಾಂಕ್ ಯು. ಎಸ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಜಯಶ್ರೀ. ಸಿಂಪಲ್ ಹೌಸ್ ವೈಫ್. ಹಸ್ಬೆಂಡ್ ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ. ಗುಡ್ ಇನ್ಕಮ್, ಗುಡ್ ಲೈಫ್ ಸ್ಟೈಲ್. ನನ್ಗೆ ನಂದೇ ಆದಂತ ಇನ್ಕಮ್ ಬೇಕು ಅಂತ ತುಂಬಾ ಆಸೆ ಇತ್ತು. ಹೊರಗಡೆ ಹೋಗೋ ಅವಕಾಶ ಇರ್ಲಿಲ್ಲ. ಮನೆಯಲ್ಲೇ ಇದ್ದು ಏನಾದ್ರು ಮಾಡ್ಬೇಕು ಅಂತ ನೋಡ್ತಾ ಇದ್ದೆ. ಈ ಒಂದು ಬ್ಯೂಟಿಫುಲ್ ಅವಕಾಶ ನೋಡಿದಾಗ ಗೊತ್ತಾಯ್ತು, ಮನೆಯಲ್ಲಿ ಇದ್ದು ನಾನೇನಾದ್ರೂ ಎಕ್ಸ್ಟ್ರಾ ಇನ್ಕಮ್ ಖಂಡಿತ ಮಾಡ್ಬೋದು ಅಂತ. ಹಾಗೆ ಪ್ರತಿ ತಿಂಗಳು ನಾನು ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಟಾರ್ಗೆಟ್, ನಾನು 1 ವರ್ಷದ ಒಳಗಡೆ ಬೈ ಡಿಸೆಂಬರ್ 2026 ನನ್ನ ಇನ್ಕಮ್ 1 ಲಕ್ಷ ಆಗಿರ್ಬೇಕು ಅಂತ ಖಂಡಿತ ನಾನು ಇದರಲ್ಲಿ ತಗೋತಾ ಇದ್ದೀನಿ. ನಿಮ್ಗೂ ಆಸೆ ಇದೆಯಾ ಎಕ್ಸ್ಟ್ರಾ ಮನೆಯಲ್ಲೇ ಇದ್ದು ಎಕ್ಸ್ಟ್ರಾ ಇನ್ಕಮ್ ಮಾಡ್ಬೇಕು ಅಂತ? ಹಾಗಾದ್ರೆ ನಿಮ್ಮನ್ನೆಲ್ಲ ಮೋದಿಕೇರ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಡ್ರೀಮು ಬೈ 2028 ನಂದು ಫಾರ್ಮ್ ಹೌಸ್ ರೆಡಿ ಆಗಿರುತ್ತೆ. ಅದಕ್ಕೂ ಕೂಡ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲ ರೆಡಿ ಇದೀವಿ, ಬಸ್ ಮಾಡ್ಕೊಂಡು ಎಲ್ಲ ನಿಮ್ಮ ಇದಕ್ಕೆ ಬರ್ತೀವಿ. ವೆಲ್ಕಮ್ ಟ್ರೀಟ್ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ನಾವು ಕನಸು ಕಾಣ್ತಾ ಇದ್ದೀವಿ ನಿಮ್ಮ ಕನಸು ಫುಲ್ಫಿಲ್ ಆಗ್ಲಿ ಅಂತ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಸರ್, ಉಮೇಶ್ ಸರ್ ಇದ್ದೀರಾ? ವೆಲ್ಕಮ್ ಟು ಶಾರದಾಂಬಾಳ್ ಮೇಡಮ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನನ್ನ ಹೆಸರು ಶಾರದಾಂಬಾಳ್, ಹೌಸ್ ವೈಫ್. ನಾನು ಈ ಮೋದಿಕೇರ್ ಅವಕಾಶಕ್ಕೆ ಒಂದು ಉದ್ದೇಶದಿಂದ ಬಂದಿರೋದಿಷ್ಟೇ. ನನ್ನ ಜೀವನದಲ್ಲಿ ಏನೆಲ್ಲ ಕೊರತೆ ಇದೆಯೋ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಕ್ಕೆ ಒಂದು ಗುಡ್ ಆಪರ್ಚುನಿಟಿ ಅಂತ ನಾನು ಅನ್ಕೊಂಡಿರೋದು. ಅಂಡ್ ಅದಲ್ಲದೆ ಇಲ್ಲಿರುವಂತ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನನಗೆ ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರೋದನ್ನ ಎಷ್ಟು ಜನಕ್ಕೆ ಈ ಅವಕಾಶನ ಕೊಟ್ಟು ಅವರ ಜೀವನದಲ್ಲೂ ಇದನ್ನ ಪ್ರಾಬ್ಲಮ್ಸ್ ಸಾಲ್ವಿಂಗ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ನಾನು ಈ ಅವಕಾಶನ ತಗೊಂಡಿದ್ದೀನಿ. ಅಂಡ್ ನನ್ನ ಒಂದು ಉದ್ದೇಶ ಅಷ್ಟೇ, ನನ್ನ ಜೊತೆಗೆ ಇರೋರಲ್ಲಿ
ಅವರ ಆದಾಯ ಪ್ರತಿ ತಿಂಗಳು 10,000ಕ್ಕಿಂತ ಹೆಚ್ಚು ಸಂಪಾದನೆ ಮಾಡೋದಕ್ಕೆ ನನ್ನ ಕೈಯಲ್ಲಿ ಏನೆಲ್ಲ ಮಾಡಕ್ಕಾಗುತ್ತೋ ಅದನ್ನ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಅದರ ಜೊತೆಗೆ ನಾನ್ ಬೆಳೆಯೋದಲ್ಲದೆ ನನ್ನ ಜೊತೆಗೆ ಅವ್ರನ್ನು ಬೆಳೆಸ್ಬೇಕು ಅಂತ ನಾನಿದ್ದೀನಿ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ವೆಲ್ಕಮ್. ಥ್ಯಾಂಕ್ ಯು. ನಿಮ್ಮ ಕನಸು ಬೇಗ ಈಡೇರ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಇನ್ನೊಂದು ಪ್ರಶ್ನೆ ಇದೆ, ರೆಡಿ ಆಗಿರಿ. ಇವಾಗಲ್ಲ, ಈ ಮುಗಿಬೇಕು ನನಗೆ. ಸುಶೀಲಾ ಮೇಡಮ್ ಇದ್ದೀರಾ? ಬರ್ಬೋದಾ? ಗೌರೀಶ್ ಪಟ್ಗಾರ್? ಎಸ್ ಸರ್. Yes, thank you. Welcome. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಸುಶೀಲಕ್ಕೆ. ನಾನು ಹೌಸ್ ವೈಫ್ ಆಗಿದ್ದೇನೆ. ನಾನು ಈ ಒಂದು ಅವಕಾಶಕ್ಕೆ ಅಂದ್ರೆ ಅದಲ್ಲದೆ ನಾನು ಟೈಲರಿಂಗ್ ಕೆಲಸ ಸಹ ಮಾಡ್ತಾ ಇದ್ದೇನೆ. ಟೈಲರಿಂಗ್ ಕೆಲಸದಲ್ಲಿ ಏನು ಇನ್ಕಮ್ ಅಷ್ಟೇ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳಿ ನಾನು ಈ ಒಂದು ಪಾರ್ಟ್ ಟೈಮ್ ಆಗಿ ಈ ಒಂದು ಒಳ್ಳೆ ಅವಕಾಶವನ್ನು ನನಗೆ ನನ್ನ ಮೇಡಮ್ ಒಬ್ರು ನನಗೆ ತಿಳಿಸಿಕೊಟ್ರು ಅದನ್ನು. ಅದರಲ್ಲಿ ನನಗೆ ಈ ಒಂದು ಅವಕಾಶಕ್ಕೆ ಬರಲು ಕಾರಣವೇ ನನಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂತ ಹೇಳಿ. ಇದು ಅದಲ್ಲದೆ ನನಗೆ ಇದರಿಂದ ಇದರಲ್ಲಿ ಒಂದು ಒಳ್ಳೆ ಎಂತ ಗುಡ್ ಕ್ವಾಲಿಟಿಯ ಒಂದು ಪ್ರಾಡಕ್ಟ್ಸ್ ಇದೆ ಇದರಲ್ಲಿ. ಹಾಗೆ ಇನ್ನೊಬ್ಬರಿಗೆ ನಾನು ಯೂಸ್ ಮಾಡಿ ಇನ್ನೊಬ್ಬರಿಗೆ ಹೇಳಲಿಕ್ಕೆ ನನಗೆ ಆಗ್ತಾ ಇತ್ತು ಇದರಿಂದ. ಹಾಗೆ ನಂಗೆ ತುಂಬಾ ಖುಷಿ ಆಯ್ತು. ಹಾಗೆ ಈ ಒಂದು ಅವಕಾಶಕ್ಕೆ ನಾನು ಬಂದಿದ್ದೇನೆ. ಮತ್ತೆ ಅದು ಅಲ್ಲದೆ ಇದರಿಂದ ಎಕ್ಸ್ಟ್ರಾ ಇನ್ಕಮ್ ಸಹ ಪಡ್ಕೊಳ್ಳಿಕ್ಕೆ ಆಗ್ತದೆ ಅಂತೇಳಿ ಬಂದೆ. ನನ್ನ ಗುರಿ ಅಂದ್ರೆ ನನಗೆ ಒಂದು ವರ್ಷದೊಳಗೆ ನನಗೆ ಇದು 2028 ಆಗುವಾಗ ನನಗೆ 1 ಲಕ್ಷ ಅರ್ನ್ ಮಾಡ್ಬೇಕು ಅಂತ ಇದ್ದೇನೆ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಕನಸು ಬೇಗ ಫುಲ್ಫಿಲ್ ಆಗ್ಲಿ. ನಮ್ಗೆ ನೀವು ನೆಕ್ಸ್ಟ್ ಬರೋ ಮುಂಚೆ ಇವಾಗ್ಲೇ ಆ ಪ್ರಶ್ನೆನ ಕೇಳ್ಬಿಡ್ತೀನಿ. ಎಲ್ಲರಿಗೂ ಆಮೇಲೆ ಕೇಳ್ತೀನಿ ಅಂತ ಹೇಳಿದ್ರಿ. ಆ ಪ್ರಶ್ನೆ ನಿಮ್ಗೆ ಕೇಳಕ್ ಇಷ್ಟಪಡ್ತೀನಿ. ಏನು ನೀವು 2028 ಒಳಗಡೆ 1 ಲಕ್ಷ ಪಡಿಬೇಕು ಅಂತಿದ್ದೀರಾ, ಅದಕ್ಕೆ ಏನ್ ಆಕ್ಷನ್ ಮಾಡಿದೀರಾ? ಏನ್ ಪ್ಲಾನ್ ಮಾಡಿಟ್ಟಿದ್ದೀರಾ? ಅಂದ್ರೆ ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಾವು 3 ಫ್ಲೋರ್ ಕಟ್ಟಬೇಕು ಅಂದ್ರೆ ಮೊದಲೇ ರೆಡಿ ಆಗಿರ್ತೀವಿ, ಹೌದಾ? 1 ಫ್ಲೋರ್ಗೆ ರೆಡಿ ಆಗಿ ಆಮೇಲೆ 2ನೇ ಫ್ಲೋರ್ಗೆ ರೆಡಿ ಮಾಡ್ಕೊಳ್ಳೋಣ ಅನ್ನೋರು ತುಂಬಾ ರೇರು. ಆದ್ರೆ 3 ಫ್ಲೋರ್ಗೆ ಪ್ಲಾನ್ ರೆಡಿ ಇರ್ತೈತಿ. ಕಟ್ಕೊಳ್ಳೋದು ಲೇಟ್ ಆದ್ರೂನು ಅವ್ರಿಗೆ ರೆಡಿ ಇರ್ತೈತೆ ಪ್ಲಾನ್. ನಿಮ್ದೇನು ಆ 3 ವರ್ಷದೊಳಗಡೆ ನೀವು 1 ಲಕ್ಷ ಪಡಿಬೇಕಾದ್ರೆ ಏನು ಪ್ಲಾನ್ ಮಾಡಿಟ್ಟಿದ್ದೀರಾ? ಫೌಂಡೇಶನ್ ಏನ್ ಮಾಡಿಟ್ಟಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನನ್ನ ಕೆಳಗಡೆ ಇರುವವರನ್ನೆಲ್ಲ ನಾನು ಇದಕ್ಕೆ ಒಂದು ಫ್ಲೋರ್ಗೆ ಬಂದು ಅವರನ್ನು ಪ್ರಾಡಕ್ಟ್ ತೆಗೆಯುವ ಹಾಗೆ ಮಾಡ್ಬೇಕು. ಓಕೆ. ಅದ್ರ ಜೊತೆಗೇನೆ ನೀವು ಆನ್ ಸ್ಕ್ರೀನ್ ಬರಕ್ಕಾಗುತ್ತಾ ಫೋಟೋ? ಇನ್ನೊಂದು ಪ್ರಶ್ನೆ ಇದೆ, ಫೈನಲ್ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಇದೆ. ಆನ್ ಸ್ಕ್ರೀನ್ ಬರಕ್ಕಾಗುತ್ತಾ? ಏನ್ ಸರ್? ಸ್ಕ್ರೀನ್ ಅಂದ್ರೆ ನೀವು ಫೋಟೋ ಈ ತರ ಇವಾಗ ನಾನು ಮಾತಾಡ್ತಾ ಇದ್ದೀನ, ಫೋಟೋ ಕಾಣಿಸುತ್ತಾ ಎಲ್ಲರಿಗೂ? ಫೋಟೋ ಬನ್ನಿ ನೋಡೋಣ. ಒಂದು ಪ್ರಶ್ನೆ ಇದೆ. ವೆರಿ ಗುಡ್. ಈಗ ನೀವು ನಿಮ್ ಮನೆಗೆ ಹೋಮ್ ಮೀಟಿಂಗ್ ಗೆ ಎಲ್ಲಾರನ್ನೂ ಇನ್ವೈಟ್ ಮಾಡಿದ್ದೀರಾ. ನಿಮ್ಮ ಅಪ್ಲೈನ್ ಇನ್ವೈಟ್ ಮಾಡಿ, ನಿಮ್ಮ ಅಪ್ಲೈನ್ ಅವ್ರನ್ನ ಟೀ ಅಪ್ ಮಾಡಿ. ಗೊತ್ತಾ ಇದ್ರ ಬಗ್ಗೆ? ಅದ್ರ ಬಗ್ಗೆ ಟೀ ಅಪ್ ಮಾಡಿ. ನೀವು ಹೇಳ್ತಾ ಇರೋದು ಆ ಟೀ ಅಪ್ ಅವ್ರು ಹೇಳೋದನ್ನ ಪಿನ್ ಡ್ರಾಪ್ ಸೈಲೆನ್ಸ್, ಸೂಜಿ ಬಿದ್ರೆ ಕೆಳಗಡೆ ಬಿದ್ರೆ ಸೈಲೆಂಟ್ ಆಗಿರ್ಬೇಕು. ಆ ತರ ಏನೋ ಹೇಳ್ತಾ ಇದಾರೆ. ನಮ್ಮ ಜೀವನದಲ್ಲಿ ಏನೋ ಒಂದು ಹೊಸ ತರದ್ದು ಬರುತ್ತೆ, ಆ ಬೆಳಕು ಬರುತ್ತೆ ಅಂತ ಎಲ್ಲಾರು ಕಾತರದಿಂದ ಕಾಯ್ತಾ ಇರ್ಬೇಕು. ನಿಮ್ಮ ಅಪ್ಲೈನ್ ಟೀ ಅಪ್ ಮಾಡಿ. ಅಪ್ಲೈನ್ ಅದೇ ನಾನು ಕೆಲವೊಮ್ಮೆ ಅದೇ ಮಾಡ್ತಾ ಅಂತ ನಂದು ಅಪ್ಲೈನ್ ಜೊತೆ ಸ್ವಲ್ಪ ಕಮ್ಯುನಿಕೇಟ್ ಕಮ್ಮಿ ಆಗ್ತಾ ಇತ್ತು ಸರ್ ಇತ್ತೀಚೆಗೆ. ನಿಮ್ ಮನೆಗೆ ಯಾರು ಮೀಟಿಂಗ್ ಮಾಡಕ್ ಬರ್ತಾ ಇದಾರೆ, ನೀವ್ ಯಾರು ಇನ್ವೈಟ್ ಮಾಡಿದಾರ ಅವರೇ ಅಪ್ಲೈನು, ನಿಮ್ ಇಮಿಡಿಯೇಟ್ ಅಪ್ಲೈನ್ ಅಲ್ಲ. ಸಂಧ್ಯಾ ಮೇಡಮ್ ಬರ್ತಾ ಇದಾರೆ ನಿಮ್ ಮನೆಗೆ, ಸಂಧ್ಯಾ ಮೇಡಮ್ ಬರ್ತಾ ಇದಾರೆ. ಸಂಧ್ಯಾ ಮೇಡಮ್ ಅವ್ರನ್ನ ನೀವು ಹೇಗೆ, ಸಂಧ್ಯಾ ಮೇಡಮ್ ನಿಮ್ಮ ಅಪ್ಲೈನಾ? ಎಸ್ ಸರ್, ಅವರೇ ನನ್ನ ಅಪ್ಲೈನ್. ಸಂಧ್ಯಾ ಮೇಡಮ್ ನಿಮ್ಮ ಅಪ್ಲೈನು. ಅವರು ನಿಮ್ ಮನೆಗೆ ಮೀಟಿಂಗ್ ಮಾಡಿ ಕೊಡಕ್ಕೆ ಬರ್ತಾ ಇದಾರೆ. ನೀವು ಹೋಮ್ ಮೀಟಿಂಗ್ ಅರೇಂಜ್ ಮಾಡಿದ್ದೀರಾ. ಇವತ್ತು ಅವ್ರನ್ನ ಟೀ ಅಪ್ ಮಾಡಿ, ನಿಮ್ಮ ನೀವೇನ್ ಕರೆದಿದ್ರೆ ಗೆಸ್ಟ್ಗಳನ್ನ ಅವ್ರ ಮುಂದೆ ಅವ್ರನ್ನ ಟೀ ಅಪ್ ಮಾಡಿ. ಓಕೆ ಸರ್. ಈಗ ಮಾಡ್ಬೇಕು. ಈಗ ನೀವು ಕರೆದಿದ್ದೀರಾ, ಎಲ್ಲಾರನ್ನೂ ಕರೆದಿದ್ದೀರಾ, ನಿಮ್ ಮನೆಗೆ ಗೆಸ್ಟ್ಗಳನ್ನ ಕರೆದಿದ್ದೀರಾ, ನಿಮ್ ಮನೆ ಗೆಸ್ಟ್ಗಳನ್ನ ಕರೆದಿದ್ದೀರಾ. ಅವ್ರಿಗೆ ಸಂಧ್ಯಾ ಮೇಡಮ್ ನ ಟೀ ಅಪ್ ಮಾಡಿ.
ನಂಗೆ ಅದೇ ಸರ್ ಸಡನ್ ಆಗಿ ಗೊತ್ತಾಗ್ತಾ ಇಲ್ಲ ಸರ್ ಹೇಗೆ ಅಂತ ಹೇಳಿ. ಥ್ಯಾಂಕ್ ಯು. ಯೋಚನೆ ಮಾಡಿ. ನಿಮ್ಗೆ ಹಂಗಾದ್ರೆ ಲಾಸ್ಟ್ಗೆ ಪ್ರಶ್ನೆ ಇರ್ತೈತಿ, ಬಿಟ್ಟೋಗ್ಬಾರ್ದು. ಲಾಸ್ಟ್ಗೆ ಪ್ರಶ್ನೆ ಇರ್ತೈತಿ. ಈಗ ನೀವು ಹೇಳಿಲ್ಲ ಅದಕ್ಕೋಸ್ಕರ ಲಾಸ್ಟ್ಗೆ ಪ್ರಶ್ನೆ ಇರ್ತೈತೆ. ಥ್ಯಾಂಕ್ ಯು. ನಾನು ನೆಕ್ಸ್ಟ್ ಹೋಗ್ತೀನಿ ನಾನು. ಆ ಪ್ರಶ್ನೆ ನಿಮ್ಗೆ ಹಂಗೆ ಇರ್ತೈತೆ. ನೆಕ್ಸ್ಟ್ ನಾಗರತ್ನ ಮೇಡಮ್, ನಿಮ್ಗೆ. ಹಲೋ, ಇದ್ದೀರಾ? ಎಸ್ ಸರ್. ಥ್ಯಾಂಕ್ ಯು. ನಿಮ್ಮ ಪ್ರಶ್ನೆ, 2 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರ. ನಿಮ್ ಕನಸು ಫುಲ್ಫಿಲ್ ಆಗ್ತಾ ಇದೆ. ಈಗ ನೀವು ಈ ಈ ಇದರಲ್ಲಿ ಕ್ವಾಲಿಫೈ ಆಗಿದ್ದೀರಾ, ಶ್ರೀಲಂಕಾ ಟ್ರಿಪ್ಗೆ ಕ್ವಾಲಿಫೈ ಆಗಿದ್ದೀರಾ. ನಿಮ್ಮನ್ನ ಸ್ಟೇಜ್ ಮೇಲೆ ಕರೆದಿದ್ದಾರೆ. ಎಷ್ಟು ಎಂಥ್ಯೂಸಿಯಾಸಮ್ ಇದೆ, ನೀವು ಗೆದ್ದಿದ್ದೀರಾ. ಆ ಒಂದು ಸ್ಟೇಟ್ಮೆಂಟ್ ನಿಮ್ಗೆ ಮೈಕ್ ಕೈಗೆ ಕೊಟ್ಟಿದ್ದಾರೆ. ಎಸ್, ಎಷ್ಟು ಖುಷಿಯಿಂದ ನೀವು ಹೇಳ್ತೀರಾ. ಮೈಕ್ ಆನ್ ಸ್ಕ್ರೀನ್ ಬರೋಗಿದ್ರೆ ವೆರಿ ಬೆಸ್ಟ್. ನಿಮ್ಮ ಆಕ್ಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ಎಸ್, ನಾಗರತ್ನ ಮೇಡಮ್ ಎಸ್ ಜೀನಿಯಸ್ ಅಂತ ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಜೋರಾಗಿ. ಎಸ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ನನ್ನ ಹೆಸರು ನಾಗರತ್ನ. ನಾನು ಫೋಟೋ ಕಾಣಿಸ್ತಾ ಇಲ್ಲ ನನಗೆ. ಕೇಳಿಸ್ತಾ ಇಲ್ವಾ? ನಿಮ್ಮ ಫೋಟೋ ಕಾಣಿಸ್ತಾ ಇಲ್ಲ. ಫೋಟೋ ಕಾಣಿಸ್ತಾ ಇಲ್ಲ ಸರ್ ಇವತ್ತು. ಓಕೆ, ಸ್ಟೇಟ್ಮೆಂಟ್ ಅಲ್ಲೇ ನಾವು ಎಲ್ಲರೂ ಕೇಳಿಸ್ಕೊಂತೀವಿ. ಥ್ಯಾಂಕ್ ಯು. ಹೇಳಿ. ಎಸ್ ಸರ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಾಗರತ್ನ. ನಾನು ಇವತ್ತು ಶ್ರೀಲಂಕಾ ಟ್ರಿಪ್ಪಿಗೆ ಕ್ವಾಲಿಫೈ ಆಗಿದ್ದೀನಿ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಸೊ ನನ್ನ ಜೊತೆಲಿ ಯಾರೆಲ್ಲ ಇವಾಗ ನಾವು ಬರೋದಕ್ಕೆ ರೆಡಿ ಆಗ್ತೀವಿ ಅಂತ ಹೇಳಿದ್ರೆ, ನಾನು ಕೂಡ ಈ ತರ ಬಂದಿದ್ದೀನಿ ಅಂದ್ರೆ ನೀವು ಕೂಡ ಈ ಸ್ಟೇಜ್ ನ ನೀವು ಕೂಡ ಇದು ಶ್ರೀಲಂಕಾ ಟ್ರಿಪ್ಪಿಗೆ ಕ್ವಾಲಿಫೈ ಬರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರಿ ಇದೆಯೇನೋ ಗೊತ್ತಾಗ್ಲಿಲ್ಲ. ಕೇಳಿಸ್ತಾ? ಈ ಸ್ಟೇಟ್ಮೆಂಟ್ ಅಂದ್ರೆ ನೀವು ಏನ್ ಕಷ್ಟಪಟ್ರಿ ಅಲ್ಲಿ ಬರೋದಕ್ಕೆ. 5 ನಿಮಿಷದ ಹೇಳುವಂತದ್ದು ಬರೀ 30 ಸೆಕೆಂಡ್ ಅಲ್ಲಿ ನಿಮ್ಮ ಟೆಸ್ಟ್ ಮನಿ ಅಂದ್ರೆ ನಿಮ್ ಟೆಸ್ಟ್ ಮನಿ ಹೇಳ್ತಾ ಇಲ್ಲ, ನಿಮ್ಮ ಪರಿಚಯ ಮಾಡ್ಕೊಂಡಾಗ 30 ಸೆಕೆಂಡ್ ಅಲ್ಲೇ ಮುಗಿಸ್ಕೊಡ್ತಾ ಇದ್ದೀರಾ. 1 ನಿಮಿಷ ಟೈಮ್ ಕೊಡ್ತೀವಿ, ಅದನ್ನ ಫುಲ್ಫಿಲ್ ಮಾಡ್ಬೇಕು. ಆ 1 ನಿಮಿಷನೂ ತಗೋಬೇಕು ನೀವು, ಫುಲ್ 1 ನಿಮಿಷನೂ ತಗೋಬೇಕು. ಬರೀ 30 ಸೆಕೆಂಡ್ ಅಲ್ಲಿ ಮುಗಿಬಾರ್ದು. ನಾನು ಫಾರಿನ್ ಟ್ರಿಪ್ ಕ್ವಾಲಿಫೈ ತುಂಬಾ ಖುಷಿ ಇದೆ. 2 ಮಾತಲ್ಲಿ ಮುಗಿಸ್ಬಿಟ್ರೆ ಬೇಡ. ಅದನ್ನ ಹೇಗೆ ನೀವು ಅಚೀವ್ ಮಾಡಿದ್ರಿ ಅನ್ನೋದನ್ನು ಅದ್ರಲ್ಲಿ ಇರ್ಬೇಕು. ಆ ಎಂಥ್ಯೂಸಿಯಾಸಮ್, ಒಂದು ಹೆಜ್ಜೆಗೂ ನೀವು ಯಾಕೆ ಖುಷಿ ಪಟ್ರಿ. ಒಂದೊಂದ್ಸಲ ಪ್ರಾಸ್ಪೆಕ್ಟ್ ಮನೆಗೆ ಹೋದಾಗ, ಅವ್ರು ಜಾಯ್ನ್ ಆದಾಗ, ಅವ್ರ ಪ್ರಾಡಕ್ಟ್ ತಗೊಂಡಾಗ, ನೀವು ಪ್ರಾಡಕ್ಟ್ ತಗೊಂಡಾಗ ನಿಮ್ ಅದೆಲ್ಲ ಎಂಥ್ಯೂಸಿಯಾಸಮ್ ಇದ್ರೆ ಅವ್ರು ಎಸ್ ನಾನು ಜಾಯ್ನ್ ಆಗ್ಬೇಕಾಗಿತ್ತು, ಲೇಟ್ ಆಗ್ಲಿಲ್ಲ, ಇವಾಗಾದ್ರೂ ಟೈಮ್ ಇಲ್ಲ, ಜಾಯ್ನ್ ಆಗ್ಬೇಕು ಅನ್ನೋ ತರ ಇರುತ್ತೆ. ಎಸ್ ಸರ್. ಎಸ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ನಮಸ್ಕಾರ. ಹೆಲ್ದಿ ಮೆಡಿಟೆಕ್ ಅಲ್ಲಿ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಅವಕಾಶ ತಗೊಂಡಿರೋ ಉದ್ದೇಶ ಅಷ್ಟೇ. ನಂಗೆ ಎಕ್ಸ್ಟ್ರಾ ಇನ್ಕಮ್ ಬೇಕಿತ್ತು, ಅದಕ್ಕೋಸ್ಕರ ಬಂದೆ. ಹಾಗೇನೆ ಇಲ್ಲಿ ನಮ್ಗೆ ಏನೆಲ್ಲ ಕನ್ಸಿದೆ ಅದನ್ನ ಪೂರೈಸಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಅದರಲ್ಲಿ ನಾನು ಕೂಡ ಈ ಶ್ರೀಲಂಕಾ ಟ್ರಿಪ್ಗೆ ಕ್ವಾಲಿಫೈ ಆಗಿದ್ದೀನಿ. ಇದಕ್ಕೋಸ್ಕರ ನಾನು ಇಲ್ಲಿ ವರ್ಕ್ ಮಾಡಿದಂದ್ರೆ ನನ್ಗೆ ಹೊರಗಡೆ ಕೆಲಸ ಮಾಡ್ತಾ ಇದ್ದೀನಿ. ಅದರಲ್ಲಿ ಯಾರಿಗೂ ಕೆಲಸ ಕೊಡಕ್ ಆಗಲ್ಲ. ಆದ್ರೆ ಇಲ್ಲಿ ಯಾರಿಗೆ ಬೇಕಾದ್ರೂ ಕೆಲಸ ಇಲ್ಲಿ ಒಂದು ಇದನ್ನ ಯೂಸ್ ಮಾಡ್ಕೊಂಡು ನಾವ್ ಯಾರು ಬೇಕಾದ್ರೂ ಕೂಡ ಇದರಲ್ಲಿ ನಾವು ಅಚೀವ್ಮೆಂಟ್ ಮಾಡ್ಬೋದು ಅಂತ ಒಂದು ಅದ್ಭುತವಾದ ಅವಕಾಶದಲ್ಲಿ ನಾನಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ನೀವೆಲ್ಲರೂ ಕೂಡ ಈ ಅವಕಾಶನ ಬಳಸ್ಕೊಂಡು ಈ ಒಂದು ಶ್ರೀಲಂಕಾ ಫಾರಿನ್ ಟ್ರಿಪ್ಗೆ ಕ್ವಾಲಿಫೈ ಆಗ್ಬೋದು ಅಥವಾ ಬರ್ಬೋದು. ಸೊ ಯಾರಿಗೆಲ್ಲ ಇಷ್ಟ ಇದೆ ಎಲ್ರು ಕೂಡ ಬರ್ಬೋದು. ನಾನು ಕೂಡ ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೆಲವು ಒಳ್ಳೊಳ್ಳೆ ಸ್ಟೇಟ್ಮೆಂಟ್ ಇದಾವೆ. ಅದ್ರ ಜೊತೆಗೆ ಈ ಅವಕಾಶ ಅನ್ನೋದನ್ನ ಕಮ್ಮಿ ಮಾಡ್ಕೊಳ್ಳಿ. ಆಮೇಲೆ ನಿಮ್ ಟೆಸ್ಟ್ ಮನಿ ಇಲ್ಲಿ ಬೇಡ, ನಿಮ್ಮ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ಸ್ ಇರ್ಲಿ. ಆದ್ರೆ ನಿಮ್ಮ ಎಲ್ಲಿ ಕೆಲಸ ಅದು ಮೊದಲೇ ಆಗಿತ್ತು. ಇಲ್ಲಿ ನಾನು ಹೇಳಿದ ಪ್ರಶ್ನೆಗೆ ನೀವು ಆನ್ಸರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಗೌರೀಶ್ ಪಟ್ಗಾರ್ ಇದ್ದೀರಾ? ಬರ್ಬೋದಾ? ಎಸ್ ಸರ್. ವೆಲ್ಕಮ್. ನಾನ್ ಕೇಳಿದ 2-3 ಪ್ರಶ್ನೆಗಳು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ, ಮತ್ತೆ ಕೇಳೋದ್ ಬೇಡ ಅಂತ. ಎಸ್ ಸರ್. ಮೊದಲನೇ ಪ್ರಶ್ನೆ, ನಿಮ್ಮ ಒಂದು 30 ಸೆಕೆಂಡ್ ಅಲ್ಲಿ ಟೆಸ್ಟ್ ಮನಿ ಇರ್ಬೇಕು, ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ಸ್ ಇರ್ಬೇಕು. 2ನೇದು, ನಿಮ್ಮ ಮೋದಿ ಕೇರ್ ಅಥವಾ ಡೈರೆಕ್ಟ್ ಮಾರ್ಕೆಟಿಂಗ್ ಎತ್ತ ಸಾಗ್ತಾ ಇದೆ, ಅದರ ಗುರಿ ಏನು? ಓಕೆ. ಎಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್ ಪಟ್ಗಾರ್. ನಾನೊಂದು ಪ್ರೈವೇಟ್ ಕಂಪನಿಲಿ ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಈ ಒಂದು ಅವಕಾಶದಲ್ಲಿದ್ದೀನಿ. ಸೊ ನನ್ಗೆ ತುಂಬಾ ಖುಷಿ ಇದೆ ಈ ಒಂದು ಅವಕಾಶದಲ್ಲಿ. ಸೊ ನನ್ನ ಕನಸನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಅವಕಾಶ ಸಿಕ್ಕಿರುವಂತಹದ್ದು. ಸೊ ಬೈ 2025 ನನ್ನ ಅರ್ನಿಂಗ್ 25,000 ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೇನೆ 2028 ನನ್ನ ಅರ್ನಿಂಗ್ಸ್ 1 lakh ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಸೊ ನನ್ಗೆ ಹಾಗಾಗಿ
ಇದರಲ್ಲಿ ನನ್ನ ಪ್ರತಿ ತಿಂಗಳ ಆದಾಯ ನನ್ನ ಕಂಪನಿಯ ಕೆಲಸಕ್ಕಿಂತಲೂ ನನಗೆ ಎಷ್ಟು ಬೇಕು ಎಷ್ಟು ಪಡ್ಕೋಬೇಕು ಅನ್ನೋದಕ್ಕೆ ಒಂದು ಅವಕಾಶ ಪಡ್ಕೊಳ್ಳಿಕ್ಕಿರುವಂತ ಅವಕಾಶ ಇದು ಇದರಲ್ಲಿದೆ ನನಗೆ. ಸೊ ಹಾಗಾಗಿ ನನಗೆ ನನ್ನ ಅನ್ಕೊಂಡಂತಹ ಆದಾಯವನ್ನ ಪಡ್ಕೊಳ್ಳಿಕ್ಕೆ ಈ ಒಂದು ಅವಕಾಶ ನನಗೆ ಹೆಲ್ಪ್ ಮಾಡ್ತಾ ಇದೆ. ನನ್ನ ಕನಸನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೂ ಸಹ ಈ ಒಂದು ಅವಕಾಶ ನನಗೆ ಕೊಟ್ಟಿದೆ. ಥ್ಯಾಂಕ್ ಯು ಸರ್. ಮತ್ತೊಂದು ಪ್ರಶ್ನೆ, ರೆಡಿ ಇದೀರಲ್ಲ? ಎಸ್. ಆನ್ ಸ್ಕ್ರೀನ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಪ್ರಶ್ನೆ ಏನು ಅಂತಂದ್ರೆ, ನೀವು ದಾರಿಯಲ್ಲಿ ಹೋಗ್ತಾ ಇದ್ರೆ ಅಥವಾ ನೀವು ಯಾರ ಮನೆಗಾದ್ರೂ ಹೋಗ್ತಾ ಇದ್ರೆ ಅಥವಾ ನೀವೊಂದು ಸಮಾಜದಲ್ಲಿ ಗೌರೀಶ್ ಪಟಗಾರ್ ಅಂದ್ರೆ ನಿಮ್ಗೊಂದು ಸೀಟ್ ರಿಸರ್ವ್ ಆಗಿರ್ಬೇಕು. ಯಾವ ತರ ಅಂತಂದ್ರೆ, ಎಸ್ ಇಂಥವ್ರು ಬರ್ತಾ ಇದ್ರೆ ಒಳ್ಳೆ ವ್ಯಕ್ತಿ, ಎಸ್ ಅದು ನಿಮ್ಗೆ ಹೇಗೆ ಫೀಲ್ ಮಾಡ್ತೀರಿ? ನಿಮ್ಮ ಸಂಬಂಧಿಕರಲ್ಲಿ ಇರ್ಬೋದು, ನಿಮ್ ಫ್ರೆಂಡ್ಸ್ ಅಲ್ಲಿ ಇರ್ಬೋದು, ಅಥವಾ ನೀವು ಹೋಗ್ತಾ ಇರೋ ದಾರಿನಲ್ಲಿ ಇರ್ಬೋದು. ಇವರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಮಾರ್ಕೆಟಿಂಗ್ ಅನ್ನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅದರಿಂದ ಇವರು ಎತ್ತರಕ್ಕೆ ಬೆಳೆದಿದ್ದಾರೆ. ನಾವು ಆತರ ಬೆಳಿಬೇಕಾಗಿತ್ತು. ನಿಮ್ಮನ್ನ ಕೈ ಕುಲುಕಿ ಮಾತಾಡ್ಸಿ ಚೆನ್ನಾಗಿ, ಅದು ಯಾವ ತರ ನಿಮ್ಮ ಫೀಲಿಂಗ್ಸ್ ನ ನೀವು ಶೇರ್? ಸೊ ಈ ಫೀಲಿಂಗ್ಸ್ ಇದು ಹೇಳ್ಕೊಳ್ಳಕ್ಕೆ ತುಂಬಾ ಖುಷಿ ಇದೆ. ಯಾಕೆಂದ್ರೆ ಇದನ್ನ ಪಡ್ಕೋಬೇಕು ಅನ್ನೋದಕ್ಕೆ ಇದೇ ವೇದಿಕೆ. ಇದನ್ನ ಪಡ್ಕೊಳ್ಳಿಕ್ಕಿರುವಂತದ್ದು ವೇದಿಕೆ. ಸೊ ಇದರಲ್ಲಿ ಎರಡನೇ ಪಾರ್ಟ್ ಅಂತಾನೆ ಹೇಳ್ಬೋದು. ನಮ್ಮನ್ನ ನಾವು ಗುರುತಿಸ್ಕೊಳ್ಳಿರುವಂತ ವೇದಿಕೆ ಸಿಕ್ಕಿದ್ದು ಇದರಲ್ಲೇ. ಸೊ ಹಾಗಾಗಿ ಹೊರಗಡೆ ನಾವು ಈಗಿರುವಂತಹ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಿದಾಗ ನಮ್ಗೆ ಗುರುತಿಸ್ಕೊಳ್ಳಕ್ ಆಗೋದಿಲ್ಲ. ಅದು ಹೊರಗಡೆ ಗುರುತಿಸ್ಕೊಳ್ಳಕ್ ಆಗೋದಿಲ್ಲ. ಸೊ ಹೊರಗಡೆ ಗುರುತಿಸ್ಕೊಳ್ಳಿಕ್ಕೆ ಬೇರೆಯವರಿಗೆ ಬೇರೆ ಬೇರೆ ಅವಕಾಶಗಳಿರಬಹುದು. ಆದ್ರೆ ನನಗೆ ಗುರುತಿಸ್ಕೊಳ್ಳಿಕ್ಕೆ ಸಿಕ್ಕಿರುವಂತದ್ದು ವೇದಿಕೆ ಇದು. ಇದರಲ್ಲಿ ಗುರುತಿಸ್ಕೊಳ್ಳಬೇಕು. ಸೊ ಹಾಗಾಗಿ ತುಂಬಾ ಫೀಲ್ ಇದೆ. ಇದು ದೊಡ್ಡ ಕನಸು ಸರ್. ಇದನ್ನ ಸಮಾಜದಲ್ಲಿ ಗುರುತಿಸ್ಕೊಳ್ಳಿಕ್ಕಿರುವಂತ ವೇದಿಕೆ ಇರೋದ್ರಿಂದ ತುಂಬಾ ಖುಷಿ ಇದೆ ನನಗೆ ಈ ವೇದಿಕೆ ಸಿಕ್ಕಿದ್ದಕ್ಕೆ. ಜೊತೆಗೆ ಹೊರಗಡೆ ಕೆಲವೊಂದು ಸಲ ನಾವ್ ಅನ್ಕೊಳ್ತೀವಿ, ದೊಡ್ಡವರಿದ್ದಾಗ, ಈಗ ಸಂಧ್ಯಾ ಮೇಡಮ್, ಕೃಷ್ಣಮೂರ್ತಿ ಸರ್ ಎಲ್ಲ ಬಂದಾಗ ಹೇಗೆ ನಾವು ಎದ್ದು ನಿಂತು ಚಪ್ಪಾಳೆ ತಟ್ತೀವಿ, ಹಾಗೆ ಮನಸ್ಸಿನಲ್ಲಿ ತಲೆದೂಗುವಂತದ್ದನ್ನ ಪಡ್ಕೋಬೇಕು. ಈಗ ನಾವು ಮನಸ್ಸಿನಲ್ಲಿ ತಲೆದೂಗಿ ಅವರಿಗೆ ರೆಸ್ಪೆಕ್ಟ್ ಕೊಡ್ತೀವೋ, ಸೊ ಆ ತರ ಒಂದು ರೆಸ್ಪೆಕ್ಟ್ ಇದರಲ್ಲಿ ಸಿಗತ್ತೆ ಅನ್ನೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಸರ್. ನಾನು 50% ಮಾತ್ರ ಸ್ಯಾಟಿಸ್ಫೈ ಆಗಿದ್ದೀನಿ, ಇನ್ನ 50% ಆಗ್ಲಿಲ್ಲ. ನೀವು ಸ್ಟೇಟ್ಮೆಂಟ್ಗಳು ಚೆನ್ನಾಗಿದ್ದಾವೆ. ಇನ್ನೊಂದು ಅದರಲ್ಲೇ ಒಂದು ಸಣ್ಣ ತುಣುಕು ಏನಂತಂದ್ರೆ, ನಿಮ್ಮಲ್ಲೇ ಒಬ್ರು ನಿಮ್ಮ ರಿಲೇಟಿವ್ ಒಬ್ಬ ದೊಡ್ಡೋರು ಗೌರೀಶ್ ಪಟಗಾರು ತುಂಬಾ ಎತ್ತರಕ್ಕೆ ಸಕ್ಸಸ್ ಆಗಿ ಬೆಳೀತಾ ಇದ್ದಾರೆ. ನಮ್ಮ ಮಕ್ಕಳು ಇನ್ನೂ ಆತರ ಬೆಳಿಲಿಲ್ಲ. ಹಾಗಂತ ಅವ್ರ ಮನಸ್ಸಲ್ಲಿತ್ತು. ನೀವು ಸಿಕ್ಕಿದ್ರಿ ನಿಮ್ಗೆ ಸೆಕೆಂಡ್ ಮಾಡಿ ನಿಮ್ಮ ಬಗ್ಗೆ ಪ್ರೌಡ್ ಫೀಲಿಂಗ್ ಇದೆ. ನೀನ್ ಇಷ್ಟ ಎತ್ತರಕ್ಕೆ ಬೆಳೆದಲ್ಲಪ್ಪ, ಯಾವ ತರ ಬೆಳೆದೆ ನೋಡಪ್ಪ, ನನ್ ಮಕ್ಳಿಗೂ ಒಂದ್ ಸ್ವಲ್ಪ ಹೇಳ್ಕೊಡು ಅಂತ ಹೇಳ್ತಾರೆ. ಅವ್ರಿಗೆ ಏನ್ ಸಂದೇಶ ಕೊಡ್ತೀರಾ? ಹೇಗೆ ನೀವು ಅವ್ರನ್ನ ಅಪ್ರೋಚ್ ಮಾಡ್ತೀರಾ? ನಿಮ್ಗಿನ್ನ ದೊಡ್ಡವರು ತುಂಬಾ ನಿಮ್ ಬಗ್ಗೆ ಸ್ವಲ್ಪ ಗೌರವ ಬಂದಿದೆ ಅವ್ರಿಗೆ, ಏನ್ ಹೇಳ್ತೀರಾ? ಸೊ ಇದು ಎಲ್ಲರಿಗೂ ಇರುವಂತ ಅವಕಾಶ, ಹಾಗಾಗಿ ಎಲ್ಲರಿಗೂ ಬೆಳಿಲಿಕ್ಕೆ ಇರುವಂತ ಅವಕಾಶ ಇದು. ಸೊ ನಾನ್ ಹೇಗೆ ಬೆಳೆದಿದ್ದೆ, ನಾನ್ ಹೇಗೆ ಇದರಲ್ಲಿ ಸಾಧನೆ ಮಾಡಿದಿನೋ ಹಾಗೆ ಎಲ್ಲರಿಗೂ ಸಾಧನೆ ಮಾಡ್ಲಿಕ್ಕೆ ಇರುವಂತ ಅವಕಾಶವಿದೆ. ಸೊ ಹಾಗಾಗಿ ಅವರು ಸಹ ನನಗಿಂತ ಎತ್ತರಕ್ಕೆ ಬೆಳಿಬಹುದು. ಅವರಿಗೆ ನಾವೆಲ್ಲ ಬೆಂಬಲವಾಗಿ ಸಪೋರ್ಟ್ ಮಾಡ್ಲಿಕ್ಕೆ ಖಂಡಿತವಾಗಿಯೂ ರೆಡಿ ಇದ್ದೀವಿ. ಸೊ ಹಾಗಾಗಿ ಅವರನ್ನ ನಮ್ ಜೊತೆಗೆ ನೀವು ಈ ಒಂದು ಬಿಸ್ನೆಸ್ಗೆ ಕೈ ಜೋಡಿಸ್ಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ, ಅವರನ್ನ ನೀವು ಬೆಂತಟ್ಟಿ ನಮ್ ಜೊತೆ ಕಳಿಸ್ಕೊಟ್ರೆ, ಖಂಡಿತವಾಗಿಯೂ ನಾವು ಸಹ ಅವರನ್ನ ಕೈ ಹಿಡಿದು ಮೇಲಕ್ಕೆ ಕರ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ನಾನು ಅವರಿಗೆ ಆಶ್ವಾಸನೆಯನ್ನು ಕೊಡ್ತೀನಿ ಸರ್. ಥ್ಯಾಂಕ್ ಯು. ಇನ್ನೂ ಚೆನ್ನಾಗಿ ಬರ್ಬೇಕು. ಥ್ಯಾಂಕ್ ಯು, ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಆನಂದ್ ವಲ್ಲಿ ಮೇಡಮ್ ವೆಲ್ಕಮ್ ಬರ್ಬೋದಾ? ಓಕೆ, ಬರ್ಲಿಲ್ಲ ಆನಂದ್ ವಲ್ಲಿ. ಉಮೇಶ್ ಸರ್ ಇದ್ದೀರಾ? ಉಮೇಶ್ ಸರ್, ಓಕೆ. ಮಹೇಶ್ ಸರ್, ನಮ್ಗೆ ಮತ್ತೊಂದು ಹಲೋ ಇದ್ದೀರಾ? ಎಸ್ ಸರ್, ಹೇಳಿ. ಎಸ್ ಸರ್. ಮಹೇಶ್ ಸರ್, ನಿಮ್ಗೆ ಒಂದು ನೀವು ಈ ಶ್ರೀಲಂಕಾಗೆ ಕ್ವಾಲಿಫೈ ಆಗಿದ್ದೀರಾ, ಹೌದಲ್ವಾ? ಶ್ರೀಲಂಕಾಗೆ 100% ಕ್ವಾಲಿಫೈ ಆಗಿದ್ದೀರಾ. ಆ ಹೋಗೋ ಎಂಥೂಸಿಯಾಸಮ್ ಅಲ್ಲಿ ಇದ್ದೀರಾ?
ಎಲ್ಲ ಪ್ರಿಪರೇಷನ್ Yeah. ನಡೀತಾ ಇದೆ. ನಿಮ್ಮನ್ನೆಲ್ಲರೂ ಕೈ ಕುಲುಕಿ ಬೀಳ್ಕೊಟ್ ಮಾಡ್ತಾ ಇದ್ದಾರೆ. ನೀವು ಆ ಶ್ರೀಲಂಕಾದಲ್ಲಿ ಹೇಗೆ ಎಂಜಾಯ್ ಮಾಡ್ತೀರಾ, ಬಂದ ಮೇಲೆ ನಮ್ಗೆ ಎಲ್ಲರಿಗೂ ಹೇಗೆ ಎಂಟರ್ಟೈನ್ ಮಾಡ್ತೀರಾ, ಅಂದ್ರೆ ಎಷ್ಟು ಅಲ್ಲಿ ನೀವೇನ್ ನಡೆದಿದೆ, ನೀವೇನೆಲ್ಲ ಎಂಜಾಯ್ ಮಾಡಿದ್ರಿ ಆ 3 ದಿವಸ 2 ದಿವಸ, ಅದನ್ನ ಹಂಚ್ಕೊಳಕ್ ಆಗುತ್ತಾ? ಎಸ್ ಸರ್. ಓಕೆ, ಈಗ ನಾವು ಶ್ರೀಲಂಕಾಕ್ಕೆ ಹೋಗಿ ಬಂದಿದ್ದೀವಿ. ಸೊ ಶ್ರೀಲಂಕಾದಲ್ಲಿ ಅಂದ್ರೆ ನಮ್ಮ ಸಣ್ಣದ ಒಂದು ಚಿಕ್ಕ ಕನಸು, ಯಾಕಂದ್ರೆ ಹೊರದೇಶಕ್ಕೆ ಫಸ್ಟ್ ಟೈಮ್ ಹೋಗಿರೋದು ಅಂತ ಅಂದ್ಕೊಂಡು ಮಾತಾಡ್ಬೇಕಾಗತ್ತೆ. ಸೊ ನಾನು ಫಸ್ಟ್ ಟೈಮ್ ಫಾರಿನ್ಗೆ ಹೋಗಿರೋದು. ಸೊ ತುಂಬಾ ಖುಷಿ ಆಯ್ತು. ಸೊ ಅಲ್ಲಿ ಏನು ಡಿಫ್ರೆಂಟ್ ನಮ್ಮ ಫ್ರೆಂಡ್ಸ್ ಜೊತೆಗೆ, ಅಂದ್ರೆ ಎಲ್ಲರ ಜೊತೆಗೂ ನಾವು ಮಿಂಗಲ್ ಆಗಿರೋದು ತುಂಬಾ ಖುಷಿ ಇದೆ. ಜೊತೆಗೆ ಅಲ್ಲಿ ಏನೆಲ್ಲ ನೋಡಿದೀವಿ, ಹೊಸ ಜಾಗವನ್ನ. ಸೊ ಒಂದು ಡ್ರೀಮ್, ಅದು ನನ್ನ ಡ್ರೀಮು. ಆ ದೇಶದಲ್ಲಿ ಇಂಪಾರ್ಟೆಂಟ್ ಏನು ಪ್ಲೇಸ್ಗಳನ್ನ ನಮ್ಗೆ ತೋರಿಸಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಮೋದಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದೇ ರೀತಿ ಅದಾದ್ಮೇಲೆ ನನ್ನ ಅಪ್ಲೈನ್ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅದನ್ನ ಪಡಿಬೇಕು ಅಂದ್ರೆ ಫಸ್ಟ್ ಇವರೇ ನಮ್ಗೆ ದಾರಿ ಮಾಡಿರೋದು ಅಂತ. ಎಲ್ಲರಿಗೂ ಈ ಒಂದು ಏನು ಈ ಡ್ರೀಮ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಯಾರೆಲ್ಲ ಸಹಾಯ ಮಾಡಿದರೆ, ಸೊ ಅವರಿಗೆಲ್ಲರಿಗೂ ಕೂಡ ಫಸ್ಟ್ ಧನ್ಯವಾದನ ಸಲ್ಲಿಸ್ತೀನಿ. ಸೊ ಅದಾದ್ಮೇಲೆ ಸೊ ಈ ತರ ಏನು ಪ್ರೋಗ್ರಾಮ್ ಅಥವಾ ಈ ತರ ಕನಸುಗಳು ಯಾರೆಲ್ಲ ಹೊತ್ಕೊಂಡು ಬಂದಿದ್ದಾರೆ, ಸೊ ಅವರಿಗೆ ಖಂಡಿತ ಈ ಇದಕ್ಕಿಂತ ಇನ್ನು ಹೆಚ್ಚಿನ ಫಾರಿನ್ ಟೂರ್ಗಳು ಸಿಗ್ಲಿ ಅಂತ ನಾನು ಆಶಿಸ್ತಾ ಇಷ್ಟು ಹೇಳಲಿಕ್ಕೆ ನನ್ಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹೇಶ್ ಸರ್. ಇನ್ನು ಬೆನಿಫಿಷಿಯಲ್, ಇನ್ನು ಎಂಥೂಸಿಯಾಸಮ್ ಜಾಸ್ತಿ ಆಗ್ಬೇಕು. ನೀವು ಹೋಗಿ ನಿಜವಾಗ್ಲೂ ನೋಡಿ ಬಂದಿದ್ದೀರಾ ಅನ್ನೋ ತರ ಫೀಲಿಂಗ್ ಇರಬೇಕು. ಥ್ಯಾಂಕ್ ಯು. ನಿಜವಾಗ್ಲೂ ನೀವು ಹೋಗಿ ಬರ್ತೀರಾ ಅಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಆನಂದವಲ್ಲಿ ಮೇಡಮ್, ನಾನು ನಿಮ್ಮನ್ನ ಇನ್ವೈಟ್ ಮಾಡ್ಬೋದಾ? ಉಮೇಶ್ ಸರ್? ಓಕೆ, ನಾನು ಪ್ರೇಮಾ ಮೇಡಮ್ ಅನ್ನ ಕರಿತಾ ಇದ್ದೀನಿ. ಪ್ರೇಮಾ ಮೇಡಮ್ ಇದ್ದೀರಲ್ಲ? ಪ್ರೇಮಾ ಮೇಡಮ್ ಇದ್ದೀರಾ? ವೆಲ್ಕಮ್ ಆನ್ ದ ಸ್ಟೇಜ್. ಮೊದಲನೇದಾಗಿ ನಿಮ್ಮ ಒಂದು 30 seconds ಅಲ್ಲಿ ನಿಮ್ಮ ಒಂದು ಇದಿರ್ಬೇಕು. ಆಮೇಲೆ ನಿಮ್ಮ ಗುರಿ ಎತ್ತ ಸಾಗ್ತಾ ಇದೆ, ಏನಾಗ್ತಾ ಇದೆ, ಅದನ್ನ ನಿಮ್ ಗುರಿ ಸಖತ್ತಾಗಿ ನಡೀತಾ ಇದೆ ಅಂದ್ರೆ ಅದನ್ನ ನಾವು ಅಳವಡಿಸ್ಕೊಳಕ್ಕೆ ಇಷ್ಟಪಡ್ತೀವಿ. 2 ಪ್ರಶ್ನೆ ಮುಗಿಲಿ, ಆಮೇಲೆ ಇನ್ನೊಂದು ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನನ್ನ ಗುರಿ, ಈ ಒಂದು ಅವಕಾಶಕ್ಕೆ ನಾನು ಯಾಕೆ ಬಂದಿದ್ದೀನಿ ಅಂದ್ರೆ, ನನ್ನ ಮೇನ್ ಗುರಿ ಇರೋದೇ ಮನುಕುಲದ ಸೇವೆ ಮತ್ತು ಅವರ ಖುಷಿ. ಅದಕ್ಕೋಸ್ಕರನೇ ನಾನು ಇದ್ರಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ. ನನ್ನ ಕೈಲಿ ಏನಾಗುತ್ತೆ ಆದಷ್ಟು ಮಟ್ಟಿಗೆ ಬೇರೆಯವ್ರ ಲೈಫಲ್ಲಿ ಒಂದು ಪರಿವರ್ತನೆ ತರಬೇಕು, ಅವರಿಗೆ ಹ್ಯಾಪಿನೆಸ್ ಕೊಡ್ಬೇಕು, ಅವರಿಗೆ ಹೆಲ್ತ್ ಕೊಡ್ಬೇಕು, ಅವರ ಲೈಫನ್ನ ಅವರು ಸಂತೋಷವಾಗಿ ಕಳೀಬೇಕು, 100 ವರ್ಷನೂ ಅವರು ಹ್ಯಾಪಿಯಾಗಿ ಕಳಿಬೇಕು ಅನ್ನೋದೇ ನನ್ನ ಉದ್ದೇಶ ಇರುತ್ತೆ. ಸೊ ಅದರಿಂದ ನಾನು ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂದ್ರೆ, ನಾನು ಇಲ್ಲಿ ಜಸ್ಟ್ ಒಂದು ಸ್ಮಾಲ್ ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಸ್ಕೂಲ್ ಇರುತ್ತೆ. ಸ್ಕೂಲ್ ಮುಂದೆ ಒಬ್ಬ ಬೆಲೂನ್ ಸೆಲ್ಲರ್ ಬೆಲೂನ್ ಮಾರ್ತಾ ಇರ್ತಾರೆ. ಸೊ ಆ ಬೆಲೂನ್, ಅದರಲ್ಲಿ ಎಲ್ಲ ರೀತಿ ಕಲರ್ಫುಲ್ ಬೆಲೂನ್ಸ್ ಎಲ್ಲ ಇರುತ್ತೆ. ಅಲ್ಲಿ ಒಬ್ಬ ಹುಡುಗ ಬರ್ತಾನೆ. ಹುಡುಗ ಬಂದ್ಬಿಟ್ಟು ಆ ಬೆಲೂನ್ ಮಾರೋನ ಕೇಳ್ತಾನೆ. ಏನ್ ಕೇಳ್ತಾರೆ ಅಂದ್ರೆ, ಸರ್ ಆ ಒಂದು ಕಪ್ಪು ಬೆಲೂನ್ ಇದೆ ಅಲ್ವಾ, ಅದು ಮೇಲೆ ಹಾರಾಡತ್ತಾ, ತುಂಬಾ ಮೇಲೆ ಹೋಗುತ್ತಾ ಅಂತ ಕೇಳ್ತಾನೆ. ಸೊ ಆವಾಗ ಬೆಲೂನ್ಸ್ ಎಲ್ಲ ಹೇಳ್ತಾನೆ, ಅದು ಕಪ್ಪಾದರೂ ಪರವಾಗಿಲ್ಲ, ಕೆಂಪಾದ್ರೂ ಪರವಾಗಿಲ್ಲ, ಬಟ್ ಅದ್ರ ಒಳಗಡೆ ಗಾಳಿ ಹಾಕಿದ್ರೆ ಅದು ಮೇಲ್ಗಡೆ ಹಾರುತ್ತೆ ಅಂತ ಹೇಳ್ತಾನೆ. ಆ ಹುಡುಗನಿಗೆ ಒಂಥರ ಸಮಾಧಾನ ಆಗಿದೆ. ಯಾಕೆ ಅಂದ್ರೆ ಆ ಹುಡುಗ ತುಂಬಾ ಕಪ್ಪಾಗಿರ್ತಾನೆ. ಸೊ ಅವನು ಕಪ್ಪಾಗಿರೋದ್ರಿಂದ ಅವನಲ್ಲಿ ತುಂಬಾ ಒಂದು ಕೀಳರಿಮೆ, ನ್ಯೂನ್ಯತೆಗಳು ತುಂಬಾ ಇರುತ್ತೆ. ನಾನು ಕಪ್ಪಿದ್ದೀನಿ, ನಾನು ಚೆನ್ನಾಗಿಲ್ಲ, ನಾನು ಅವ್ರ ತರ ಇಲ್ಲ, ಇವ್ರ ತರ ಇಲ್ಲ, ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ, ನನಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಎಲ್ಲ ಅವನೇ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಬಟ್ ಇಲ್ಲಿ ಈ ಬೆಲೂನ್ ಸೆಲ್ಲರ್ ಮಾತಿಂದ ಅವನಿಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ಬೆಲೂನ್ ಸೆಲ್ಲರ್ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಈ
ಏನ್ ಹೇಳಿದ್ರು, ಕಪ್ಪು ಅನ್ನೋದು ನನ್ನ ಮನಸ್ಸಿನಲ್ಲಿರುವಂತ ಒಂದು ಅದು ಒಂದು ಫೀಲಿಂಗ್ ಅದು, ಆಯ್ತಾ. ಸೊ ಅದಕ್ಕೆ ಬೆಲೂನ್ಸ್ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಈ ಒಂದು ಬಿಸ್ನೆಸ್ ಬಗ್ಗೆ ಹೇಳ್ಬೇಕಾದ್ರೆ ನಾವು ಏನ್ ಹೇಳ್ತೀವಿ ಅಂದ್ರೆ ತುಂಬಾ ಎಲ್ರಿಗೂ ನ್ಯೂನತೆ ಅನ್ನೋದು ಇದ್ದೇ ಇರುತ್ತೆ, ಅಂದ್ರೆ ಡ್ರಾಬ್ಯಾಕ್ಸ್ ಇದ್ದೇ ಇರುತ್ತೆ. ಸೊ ಈ ಒಂದು ಕನಸು ಅನ್ನುವ, ಯಾರಿಗೆಲ್ಲ ಕನಸಿದೆ, ಕನಸು ಅನ್ನುವ ಒಂದು ಗಾಳಿಯನ್ನು ಆ ಬೆಲೂನ್ ಒಳಗಡೆ ಹಾಕಿ ಕಾನ್ಫಿಡೆನ್ಸ್ ಅನ್ನುವ ದಾರದಿಂದ ಕಟ್ಬಿಟ್ಟು ಬಿಟ್ರೆ ಆ ಬೆಲೂನ್ ತುಂಬಾ ಮೇಲೆ ಹೋಗುತ್ತೆ. ಅದೇ ರೀತಿ ನನ್ನ ಲೈಫ್ ಸಹ ಅಷ್ಟೇ. ಸಕ್ಸಸ್ ಬೇಕು ಅಂತ ಯಾರಿಗೆಲ್ಲ ಆಸೆ ಇರುತ್ತೆ ಅವರಿಗೆ ಈ ತರ ಒಂದು ಕಾನ್ಫಿಡೆನ್ಸ್ ತುಂಬಬೇಕು. ಜೊತೆಗೆ ಅವರಿಗೆ ಹಾರ್ಡ್ ವರ್ಕ್, ಅಂದ್ರೆ ಯಾವುದೇ ಸಕ್ಸಸ್ ಇರ್ಲಿ ಹಾರ್ಡ್ ವರ್ಕ್ ಇದ್ರೆ ಮಾತ್ರ ಸಕ್ಸಸ್ ಸಾಧ್ಯ. ನಮ್ಗೆ ಅನ್ಕೊಂಡ ಸಕ್ಸಸ್ ಪಡಿಬೇಕಂತ ಹೇಳಿದ್ರೆ ನಾನು ಹಾರ್ಡ್ ವರ್ಕ್ ಮಾಡ್ಲೇಬೇಕಾಗುತ್ತೆ. ಸೊ ಸೊ ಈ ತರ ನಾನು ಮನ್ಸಿಟ್ಕೊಂಡು ಮಾಡಿದ್ರೆ ಇದಾಗುತ್ತೆ. ಇಲ್ಲಿ ಈ ಒಂದು ಬಿಸ್ನೆಸ್ ಅಲ್ಲಿ ಎಲ್ಲ ರೀತಿ ಜನನ ನಾವು ಮೀಟ್ ಮಾಡ್ತೀವಿ. ಎಲ್ರಿಗೂ ಏನೇನೋ ಒಂದು ಡ್ರಾಬ್ಯಾಕ್ಸ್ ಇರುತ್ತೆ, ಸೆಟ್ ಬ್ಯಾಕ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಅಂದ್ರೆ ಅವ್ರು ಅನ್ಕೊಂಡಿರಂಗೆ ಆಕ್ಚುಲ್ ಅದು ಇರಲ್ಲ. ಅವರ ಒಂದು ಮನೋಭಾವ, ಮೈಂಡ್ ಸೆಟ್ ಹಂಗೆ ಮಾಡಿರ್ತಾರೆ. ಸೊ ಅದಕ್ಕೆಲ್ಲದಕ್ಕೂ ನಾವು ಅವರಿಗೆ ಒಂದು ಪರಿವರ್ತನೆ ಆಗಕ್ಕೆ ಒಂದು ದಾರಿನ ಇಲ್ಲಿ ನಾನು ತೋರಿಸಬಹುದು. ಸೊ ಅದರಿಂದ ನಾನು ಈ ಬಿಸ್ನೆಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಪ್ರತಿಯೊಬ್ಬ ವ್ಯಕ್ತಿ, ನನ್ನ ಸುತ್ತಮುತ್ತ ಯಾರು ವ್ಯಕ್ತಿ ಸಿಗ್ತಾರೆ ಅವರಲ್ಲಿ ಒಂದು ಅಗಾಧವಾದ ಪರಿವರ್ತನೆ ಕೊಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಇರೋದ್ರಿಂದ ನಾನು ಈ ಬಿಸ್ನೆಸ್ ಅನ್ನ ತುಂಬಾ ಒಂದು ಪ್ಯಾಷನೆಟ್ ಆಗಿ ಖುಷಿಯಾಗಿ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಒಳ್ಳೊಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಇನ್ನೊಂದು ಹೇಳಿ ಸರ್. ನೀವು ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಹೊಸಬ್ರಿಗೆ ನೀವು ಪ್ರಾಸ್ಪೆಕ್ಟ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀರಾ ನೀಟಾಗಿ. ನಿಮ್ಮಲ್ಲಿ ಯಾವ ಗುಣಗಳಿದೆ ಅವ್ರನ್ನ ಅವ್ರಿಗೆ ಫೀಲಿಂಗ್ ಇದೆ ನಾನು ಇವ್ರ ಜೊತೆ ಹೋಗ್ಬೇಕಾ ಬೇಡವಾ ಅನ್ನೋ ಫೀಲಿಂಗ್ ಬಂದಿರ್ಬೋದು. ಆದ್ರೆ ನಿಮ್ಮಲ್ಲಿ ಅಂದ್ರೆ ಪಾಸಿಟಿವ್ ಗುಣಗಳು ಏನಿದೆ ಸ್ಟ್ರಾಂಗ್ ಇರುವಂತದ್ದು, ನಿಮ್ ಜೊತೆನೆ ನಾನು ಕನೆಕ್ಟ್ ಆಗ್ಬೇಕು, ನಿಮ್ ಜೊತೆ ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ಅನಿಸ್ಬೇಕು. ಯಾರಾದ್ರೂ ಪಾರ್ಟ್ನರ್ಶಿಪ್ ಮಾಡಿದ್ರೆ ಇವ್ರ ಜೊತೆ ನಾನು ಪಾರ್ಟ್ನರ್ಶಿಪ್ ಮಾಡಿದ್ರೆ ನಾನು ಸಕ್ಸಸ್ ಆಗ್ತೀನಿ ಅನ್ನೋದು ಫೀಲಿಂಗ್ ಬರ್ಬೇಕು ಅವ್ರಿಗೆ. ಏನ್ ಅವ್ರಿಗೆ ಸ್ಟ್ರಾಂಗ್ ಮೆಸೇಜ್ಗಳನ್ನ ಕೊಡ್ತೀವಿ? ಒಂದು 2, 3, 4. ನಿಜವಾಗೂ ಯಾವಾಗ್ಲೂ ನಾನು ಒಂದು ಆ ಉತ್ಸಾಹ, ಎಕ್ಸೈಟ್ಮೆಂಟ್ ನನ್ನ ಮುಖದಲ್ಲಿ ಇರ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಸಂಧ್ಯಾ ಮೇಡಮ್ ತರ, ಸಂಧ್ಯಾ ಮೇಡಮ್ ಯಾವತ್ತಾದ್ರೂ ಡೌನ್ ಆಗಿರೋದು ನೋಡಿದೀರಾ? ಇಲ್ಲ ಅಲ್ವಾ? ನಾನು ಅದೇ ತರ ನಾನು ಮಾಡ್ತಾ ಇದ್ದೀನಿ. ಸೊ ನನ್ನ ನೋಡಿದ ತಕ್ಷಣ ನಾನು ಖುಷಿಯಾಗಿರ್ಬೇಕು, ನನ್ನ ಎಕ್ಸೈಟ್ಮೆಂಟ್ ಇರ್ಬೇಕು, ಒಂಥರ ಒಂದು ಪವರ್ ಡ್ರೆಸ್ಸಿಂಗು ಇರ್ಬೇಕು. ಸುಮ್ನೆ ನಾನು ಕೋಟಿ ಬಗ್ಗೆ ಮಾತಾಡ್ತೀನಿ, ನಾನು ಕಳಪೆ ಡ್ರೆಸ್ ಮಾಡ್ಕೊಂಡ್ರೆ ನನ್ನ ಜನ ನಂಬಲ್ಲ. ನಾನು ಏನ್ ಮಾತಾಡ್ತೀನಿ ಅದಕ್ಕೆ ತಕ್ಕಂತೆ ನನ್ನಲ್ಲಿ ಎಲ್ಲ ಕ್ವಾಲಿಟೀಸ್ ಅನ್ನು ನಾನು ಅಳವಡಿಸ್ಕೋಬೇಕು. ನಾನು ಸುಮ್ನೆ ಬಾಯಿ ಮಾತಾಡೋದಲ್ಲ, ನಾನು ಅದೇ ತರ ನಾನು ಬದುಕ್ತಾ ಇರೋದನ್ನ ನಾವು ನೋಡ್ಬೇಕು. ನನ್ನ ಮೊದ್ಲು ಎಷ್ಟೋ ವರ್ಷದ ಮೊದಲು ನೋಡಿದಾಗ ನಾನು ಹೆಂಗಿದ್ದೆ, ಇವಾಗ್ಲೂ ನಾನು ಅದೇ ತರ ಇರಬಾರ್ದು. ನನ್ನಲ್ಲಿ ಒಂದು ಪರಿವರ್ತನೆ ಕಾಣ್ಬೇಕು, ನನ್ನಲ್ಲಿ ಒಂದು ಜೋಶ್ ಇರ್ಬೇಕು. ಜೊತೆಗೆ ಏನೇ ಮಾತಾಡಿದ್ರು ಅದ್ರ ಬಗ್ಗೆ ನನಗೆ ತರೋ ನಾಲೆಜ್ ಇರ್ಬೇಕು. ನಾನು ಸುಮ್ನೆ ಏನೋ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಆಗಲ್ಲ. ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಅದರಲ್ಲಿ ನನಗೆ ಡೀಪ್ ನಾಲೆಜ್ ಇರ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಮ್ದು ಪ್ರಾಡಕ್ಟೇ ಇಟ್ಕೊಳ್ಳಿ, ಒಂದು ಪ್ರಾಡಕ್ಟ್ ಅನ್ನ ನಾನು ಬೇರೆಯವ್ರಿಗೆ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಆ ಪ್ರಾಡಕ್ಟ್ ಬಗ್ಗೆ ನನಗೆ ತರೋ ನಾಲೆಜ್ ಇರ್ಬೇಕು. ಅದು ತರೋ ನಾಲೆಜ್ ಇರ್ಬೇಕು. ಜೊತೆಗೆ ನಾನು ಅದನ್ನ ಯೂಸ್ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿರ್ಬೇಕು. ಆವಾಗ ನಾನು ಅದು ಬೇರೆಯವರಿಗೆ ಹೇಳಿದಾಗ ಅವರಿಗೆ ಖಂಡಿತ ಖುಷಿ ಆಗುತ್ತೆ. ಸುಮ್ನೆ ನಾನು ಅದು ಹಂಗಿದೆ ಅಂತೆ ಹಿಂಗಿದೆ ಅಂತೆ ಅವ್ರು ಯೂಸ್ ಮಾಡಿ ಅಲ್ಲ, ನಾನು ಯೂಸ್ ಮಾಡಿದ್ದೀನಿ, ನಂಗೆ ರಿಸಲ್ಟ್ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಿದ್ರೆ ನನಗೆ ತುಂಬಾ ಆರ್ಥರೈಟಿಸ್ ಇತ್ತು. ಸೊ ಮೇ ಬಿ ಒಂದು 15 years ಬ್ಯಾಕ್ ಶುರು ಆಯ್ತು ನಂಗೆ ಆರ್ಥರೈಟಿಸ್. ಅದಕ್ಕೆ ನಾನು ನಮ್ಮಲ್ಲಿರುವಂತ ಒಂದು ಗ್ಲೂಕೋಸಮೈನ್, ಕ್ಯಾಲ್ಸಿಯಂ, ಪ್ರೋಟೀನ್ ತಗೊಂಡು 100% ಕ್ಯೂರ್ ಮಾಡ್ಕೊಂಡಿದ್ದೀನಿ ವಿತೌಟ್ ಡಾಕ್ಟರ್ಸ್ ಹೆಲ್ಪ್. ನಾನು ಡಾಕ್ಟರ್ ಹತ್ರ ಏನು ಮೆಡಿಕೇಶನ್ ಮಾಡಿಲ್ಲ. ನಮ್ಮಲ್ಲಿ ಇರುವಂತ ಒಂದು ಗ್ರೇಟ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಕೊಂಡು ನನಗೆ ರಿಸಲ್ಟ್ ಪಡ್ಕೊಂಡಿದ್ದೀನಿ, ನಾನು ಹೆಲ್ದಿ ಆಗಿದ್ದೀನಿ. ಸೊ ಇದನ್ನ ನನಗೆ ಬೇರೆಯವರಿಗೆ ಹೇಳಕ್ಕೆ ನನಗೆ ತುಂಬಾನೇ ಜೋಶ್ ಬರುತ್ತೆ. ಬಿಕಾಸ್ ನಾನು ಆ ಸಫರ್ ಮಾಡಿದ್ದೀನಿ, ಪೇನ್ ತಿಂದಿದ್ದೀನಿ, ಪೇನ್ ಇಂದ ಹೊರಗಡೆ ಬಂದಿದ್ದೀನಿ. ಇವಾಗ ನಾನು ತುಂಬಾನೇ ಆಕ್ಟಿವ್ ಆಗಿದ್ದೀನಿ, ಹೆಲ್ದಿ ಆಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ. ಮೇನ್ ಇದನ್ನೇ ನಾನು ಬೇರೆಯವರಿಗೆ ಕೊಡೋಕು ಇಷ್ಟಪಡ್ತೀನಿ. ಸೊ ಜನ ನನ್ನ ಒಂದು ಖುಷಿ, ನನ್ನ ಮುಖ ನೋಡಿದಾಗ ಅವರಿಗೆ ಖುಷಿ ಆಗ್ಬೇಕು, ನನ್ನ ಎನರ್ಜಿ ಪಾಸ್ ಮಾಡ್ತಾ ಇರ್ಬೇಕು. ಖಂಡಿತ ಸೇರಿದ್ರೆ ಇವ್ರ ಜೊತೆ ಸೇರ್ಬೇಕು, ಇವ್ರ ತರ ಬದುಕ್ಬೇಕು, ಎಷ್ಟು ಖುಷಿಯಾಗಿದಾರಲ್ಲ. ಅಂದ್ರೆ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಒಳಗಡೆ ಏನಾದ್ರೂ ಇರ್ಬೋದು, ಬಟ್ ಹೊರಗಡೆ ನೋಡಿದಾಗ ಅವ್ರಿಗೆ ಅದು ಆತರ ಫೀಲೇ ಬರ್ಬೋದು. ಎಷ್ಟು ಹ್ಯಾಪಿ ಆಗಿದಾರಲ್ವಾ, ಇವ್ರ ತರ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಈ ತರ ಫೀಲ್ ಕೊಡ್ಬೇಕು ನಾವು. ಸೊ ಥ್ಯಾಂಕ್ ಯು ಸರ್, ತುಂಬಾ ಟೈಮ್ ತಗೊಂಡೆ ಅನ್ಸುತ್ತೆ. ಥ್ಯಾಂಕ್ ಯು ನಾನ್ ಥ್ಯಾಂಕ್ ಯು ಮೇಡಮ್. ಒಳ್ಳೊಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ರ, ಒಳ್ಳೆ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್. ಎಲ್ಲರೂ ಅದ್ರ ಅಳವಡಿಸ್ಕೊಂತಾರೆ ಅಂತ ನಾನು ನಂಬ್ತೀನಿ. ಶಿವಪ್ರಕಾಶ್ ಸರ್ ಬರ್ಬೋದಾ? ಶಿವಪ್ರಕಾಶ್ ಸರ್ ಬರ್ಬೋದಾ? ಶಿವಪ್ರಕಾಶ್ ಸರ್ ಇದ್ದೀರಾ?
2 minutes ಅಂತ ಹಾಕಿದ್ದಾರೆ. ಓಕೆ ಓಕೆ ಓಕೆ. ಅವ್ರ ಪ್ರಶ್ನೆ ಅವ್ರ ಮನಸ್ಸಲ್ಲಿತ್ತು. ಓಕೆ, ನಾನು ಶಾರದಮ್ಮ ಮೇಡಮ್ ನಿಮ್ಗೆ ಕೇಳ್ತೀನಿ ನಾನು. ನೀವು ಬರ್ಬೋದಾ? ಓಕೆ, ವೆರಿ ಗುಡ್, ಥ್ಯಾಂಕ್ ಯು ಮೇಡಮ್ ಆನ್ ಸ್ಕ್ರೀನ್ ಬಂದಿದ್ದಕ್ಕೆ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತಿದ್ದೀನಿ. ಇದು ಅಂದ್ರೆ ನೀವು ಮಾರ್ನಿಂಗ್ ಕ್ಲಾಸ್ ಮಾಡ್ತಿದ್ದೀರಾ, 1-to-1 ಮಾಡ್ತಿದ್ದೀರಾ, ಎಲ್ಲ ಈ ಬಿಸ್ನೆಸ್ ಏನೇನ್ ಬೇಕು ಅದೆಲ್ಲ ಮಾಡ್ತಿದ್ದೀರಾ. 1000 ಜನ ನಿಮ್ ಎದುರುಗಡೆ ಇದ್ದಾರೆ, ಅವ್ರಿಗೆ ಮೀಟಿಂಗ್ ಮಾಡ್ಬೇಕು. MC ನೀವಾಗಿದ್ದೀರಾ, ಎಂ ಸಿ ನೀವಾಗಿದ್ದೀರಾ. ಪ್ರೆಸೆಂಟರ್ನ ಇನ್ವೈಟ್ ಮಾಡ್ಬೇಕು. ಆ ಪ್ರೆಸೆಂಟ್ರು ನೀವೇ ಊಹಿಸ್ಕೊಳ್ಳಿ ಯಾರು ಅಂತ. ಆ ಪ್ರೆಸೆಂಟ್ರು ರಾಜು ಸರ್, ನಿಮ್ಮ ಬಿಸ್ನೆಸ್ ಪ್ರೆಸೆಂಟ್ ಮಾಡಕ್ಕೆ ನೀವು ಅವ್ರನ್ನ ಇನ್ವೈಟ್ ಮಾಡಿದಿರಾ, ರಿಕ್ವೆಸ್ಟ್ ಮಾಡಿದಿರಾ. ಅವರು ಎಷ್ಟೋ ಬಿಸಿ ಶೆಡ್ಯೂಲ್ ಇದ್ಕೊಂಡು ಬಂದಿದ್ದಾರೆ, ಅವ್ರನ್ನ ನೀವು ಹೇಗೆ ಇನ್ವೈಟ್ ಮಾಡ್ತೀರಾ? ಎಸ್, ಥ್ಯಾಂಕ್ ಯು. ಒಂದು ಒಳ್ಳೆ ಇಮ್ಯಾಜಿನೇಷನ್ ದೊಡ್ಡ ಸ್ಟೇಜ್, ನನಗೆ 1000 ಕೊಟ್ಟಿದ್ದೀರಾ. ಜನ ಇರುವಂತ ಸ್ಟೇಜ್. ಥ್ಯಾಂಕ್ ಯು ವೆರಿ ಮಚ್. ನನ್ಗೊಂದು ಈ ತರ ಒಂದು ವಿಜುವಲೈಸೇಷನ್ ಕೊಟ್ಟಿದ್ದಕ್ಕೆ ಕ್ವೆಶ್ಚನ್ ಆಗಿ, ಬಿಕಾಸ್ now I have to imagine that I've been treated as an MC for a big program ಅನ್ನೋದು. Thank you Krishnappa sir. Hello friends, welcoming you all for this ವಂಡರ್ಫುಲ್ ಪ್ರೋಗ್ರಾಮ್. ಇವತ್ತು ನಿಮ್ಮ ಟೈಮ್ ಅನ್ನ ಕೊಟ್ಟು ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಿಮ್ಮ ಏನೇ ಸಮಸ್ಯೆಗಳು ಇರ್ಲಿ, ಅದನ್ನ ಇಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡು ಕೇಳೋ ಟೈಮ್ಗೆ ನಿಮ್ಮ ಮೈಂಡ್ ನ ಫ್ರೀ ಆಗಿ ಇಟ್ಕೊಳ್ಳಿ. ಬಿಕಾಸ್ ಇವತ್ತು ನಿಮ್ಮೆಲ್ಲರೂ ಅದೃಷ್ಟ ಮಾಡಿದ್ದೀರಾ. ಈ ತರ ಒಬ್ಬ ವ್ಯಕ್ತಿ ನಿಮಗೆ ಇವಾಗ ಅವಕಾಶನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಅಂದಾಗ, ಡೆಫಿನೆಟ್ಲಿ ಇಡೀ ಭಾರತ ದೇಶದಲ್ಲಿ ಮೋದಿ ಕೇರ್ ಕನ್ಸಲ್ಟೆನ್ಸ್ ಗಳಲ್ಲಿ ಅವರ ಟೈಮ್ಗೋಸ್ಕರ ಅಷ್ಟೊಂದು ಕಾತ್ರದಿಂದ ವೆಯ್ಟ್ ಮಾಡ್ತಾ ಇರೋರು. ಆ ತರ ಒಂದು ವ್ಯಕ್ತಿನ ನಿಮಗೆ ಇವತ್ತು ಪರಿಚಯ ಮಾಡೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ನನ್ನ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ಸೊ ಇವರು MBA ಮುಗಿಸ್ಕೊಂಡು ಕೆಲ್ಸಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಾರೆ. ಬಟ್ ಅವರಿಗೆ ಈ ಮೋದಿ ಕೇರ್ ಅವಕಾಶನ ತಗೊಂಡು ಅವರ ಜೀವನದಲ್ಲಿ ಮಾತ್ರ ಅಲ್ಲ, ಎಷ್ಟೋ ಲಕ್ಷಗಟ್ಟಲೆ ಜನರ ಜೀವನದಲ್ಲಿ ಬೆಳಕನ್ನ ಕೊಟ್ಟಿರುವಂತ ವ್ಯಕ್ತಿ. ಗ್ಲೋಬಲ್ ಬ್ಲ್ಯಾಕ್ ಡೈಮಂಡ್ ಡೈರೆಕ್ಟರ್ ಮತ್ತೆ ಸ್ಮ್ಯಾಕ್ ಮೆಂಬರ್ ಆಗಿರುವಂತ ಡಾಕ್ಟರ್ DG ರಾಜು ಸರ್ ಅವ್ರನ್ನ ನಾನು ಈ ವೇದಿಕೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ವೆಲ್ಕಮ್ ಸರ್. ಥ್ಯಾಂಕ್ ಯು ಮೇಡಮ್. ವಂಡರ್ಫುಲ್ ಇನ್ವಿಟೇಷನ್ ಕೊಟ್ಟಿದೆ ಎಲ್ಲಾರ್ಗು. ಅವರು ರಾಜು ಸರ್ ಅಂದ್ರೇನೆ ಇನ್ನು ಗ್ರೇಟ್ ಆಗಿ ಹೇಳ್ಬೇಕು. ಅಷ್ಟು ರಾಜು ಸರ್ ಎಲ್ಲರಿಗೂ ಗೊತ್ತಿರುವಂತದ್ದೇ. ಥ್ಯಾಂಕ್ ಯು. ನನ್ನ ಸಮಯ ಮುಗಿತಾ ಬಂತು ಅಂದ್ಕೊಳ್ತೀನಿ. ಏನಾದ್ರೂ ಅನೌನ್ಸ್ಮೆಂಟ್ ಇದ್ರೆ ಹೇಳ್ಬೋದು. ಯಾರಾದ್ರೂ ರೈಸ್ ಮಾಡಿದ್ರೆ ಅವ್ರಿಗೊಂದು ಪ್ರಶ್ನೆ ಇರುತ್ತೆ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರಿಗೊಂದು ಪ್ರಶ್ನೆ ಇರುತ್ತೆ. ಥ್ಯಾಂಕ್ ಯು. ಆನ್ ಸ್ಕ್ರೀನ್ ಬಂದಿದ್ದೀರಾ. ನಿಮ್ಮ ಪ್ರಶ್ನೆ ಬೇರೆಯವ್ರಿಗೆ ಹೊಟ್ಟೋಯ್ತು. ನಿಮ್ಗೊಂದು ಪ್ರಶ್ನೆ ಇದೆ. ಇನ್ನೊಂದು ಅದು ಏನಂತಂದ್ರೆ ಸಾರಿ ಆಕ್ಚುಲಿ ಶಿವಪ್ರಕಾಶ್ ಸರ್ಗೆ ಇದ್ದಿದ್ದು ಪ್ರಶ್ನೆ. ನೀವು ಸಂಡೇ ಎವ್ರಿ ಸಂಡೇ ಮೀಟಿಂಗ್ ಮಾಡಿ ನಿಮ್ ಟೀಮ್ ದೊಡ್ಡದಾಗಿದೆ, ಎಲ್ಲಾರನು ಇನ್ವೈಟ್ ಮಾಡಿದ್ರಿ, ರಾಜು ಸರ್ನ ಕರೆದಿದ್ದೀರಾ ಅಂತ ನಾನು ಹೇಳಕ್ಕೆ ಬಂದಿದ್ದು. ನಿಮ್ ಪ್ರಶ್ನೆ ಶಾರದಮ್ಮ ಮೇಡಮ್ ಗೊತ್ತಾಯ್ತು, ಅವ್ರು ಹೇಳಿದ್ರು. ನಿಮ್ಮ ಪ್ರಶ್ನೆ ಮಿಸ್ ಆಯ್ತು. ನಾನು ಇನ್ನೊಂದು ಪ್ರಶ್ನೆ ನಿಮ್ಗೆ ಏನ್ ಕೇಳ್ತೀನಿ ಅಂತಂದ್ರೆ, 1-to-1 ಮಾಡ್ತಾ ಇದ್ದೀರಾ, ಹೋಮ್ ಮೀಟಿಂಗ್ ಮಾಡ್ತಾ ಇದ್ದೀರಾ, ನೀವು ಪ್ರೆಸೆಂಟರ್ ಆಗಿದ್ದೀರಾ. ಈಗ ನೀವು ನಿಮ್ಮ ಪರಿವರ್ತನೆ ಬಗ್ಗೆ ಪ್ರೆಸೆಂಟರ್ ಆಗಿದ್ದೀರಾ. ಅದು ಒಬ್ರು ಮಿಸ್ ಆಗ್ದಿರ ನೀವು ಹೇಳ್ತಾ ಇರೋ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ಗಳು ನೋಡ್ತಾ ಇದ್ರೆ ಅವ್ರ ಕನಸಿನ ಲೋಕದಲ್ಲಿ ಮುಳುಗೋಗ್ಬೇಕು. ಆ ತರ ಒಂದು ಪ್ರೆಸೆಂಟರ್ ಮಾಡಿ. ನೀವು ಪ್ರೆಸೆಂಟರ್ ಈಗ. ರಾಜು ಸರ್, ಯು ಆರ್ ದ ರಾಜು ಸರ್. ಓಕೆ, ಥ್ಯಾಂಕ್ ಯು. ಸರಿ, ನೋಡಿ, ಎಲ್ಲರಿಗೆ ಕನಸಿದೆ. ಕನಸು ಏನಿದೆ, ನನಗೆ ದೊಡ್ಡ ಮನೆ ಬೇಕು, ನನಗೆ ಕಾರ್ ಬೇಕು, ದೊಡ್ಡ ಕಾರು, ನನಗೆ ಫಾರಿನ್ ಟ್ರಿಪ್ ಆಗ್ಬೇಕು, ಫ್ಯಾಮಿಲಿ ಜೊತೆ ಒಳ್ಳೆ ಸಮಯ ಕಳಿಬೇಕು, ಇವೆಲ್ಲ ಕನಸುಗಳಿದ್ದಾವೆ. ಸೊ ಈ ಕನಸುಗಳನ್ನ ನನಸು ಆಗ್ತಾ ಇದೆಯಾ? ಈ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಮ್ಗೆ ಇನ್ಕಮ್ ಅಲ್ಲಿ ಆಗ್ತಾ ಇದೆಯಾ? ಇಲ್ವಲ್ಲ. ಸೊ ಅವು ಕನಸು ಬರೀ ಕನಸಾಗಿ ಉಳಿದಿದೆ. ಅದ್ ನನಸಾಗ್ಬೇಕಂದ್ರೆ ನೀವು ಈ ಒಂದು
ಅವಕಾಶ, ಮೋದಿ ಕೇರ್ ಅವಕಾಶ ತಗೊಂಡ್ರೆ ನೀವು ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮಾಡಿ ನೀವು ಎಲ್ಲಾ ಕನಸುಗಳನ್ನು ನನಸಾಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಮುಂದೆ ಹೇಗಂತ ನಾನು ಈಗ ನಿಮಗೆ ತಿಳಿಪಡಿಸ್ತೀನಿ. ಥ್ಯಾಂಕ್ ಯು ಸರ್. ಐ ವಿಲ್ ಕಂಟಿನ್ಯೂ ವಿತ್ ದಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ರಾಜು ಸರ್ ಅಂದ್ರೆ ಇನ್ನು ಜಾಸ್ತಿ ಎಕ್ಸ್ಪ್ರೆಷನ್ ಇರ್ಬೇಕು, ಪಂಚಿಂಗ್ ಸ್ಟೇಟ್ಮೆಂಟ್ ಇರ್ಬೇಕು. ಈ ನಿಮ್ ಕೈ ಕಾಲ್ ಬದ್ರದ್ರೆ ಅಲ್ಲಿವರೆಗೂ ಹೋಗಿ ಮುಟ್ಬೇಕು ಅವ್ರು. ಆ ನಿಮ್ಮ ಅಂದ್ರೆ ನಿಮ್ ಕೈಯಲ್ಲಿರೋ ಆ ಶಕ್ತಿ ಏನ್ ಮಂತ್ರಶಕ್ತಿ ಇದೆ, ಅಲ್ಲಿ ಏನ್ ಕೂತಿದ್ದಾರೆ ಆ 1000 ಜನ, ಅವ್ರಿಗೆಲ್ಲರೂ ತಲುಪಬೇಕು ಆ ತರ ಸ್ಟೇಟ್ಮೆಂಟ್. ನೆಕ್ಸ್ಟ್ ಪ್ರಶ್ನೆಗಳು ಬರ್ತವೆ. ಸುಶೀಲಾ ಮೇಡಮ್ ಅವಾಗ್ಲೇ ಸ್ವಲ್ಪ ಇದ್ ಮಾಡಿದ್ರು. ಆ ಪ್ರಶ್ನೆ ಲಾಸ್ಟ್ ಕೇಳ್ತೀನಿ ಅಂತ ಹೇಳಿದ್ದೆ. ಸಿಂಪಲ್ ಆಗಿ ಕೇಳ್ತೀನಿ, ಹೇಳ್ತೀರಾ? ಬರ್ತೀರಾ ಸುಶೀಲಾ ಮೇಡಮ್? ಸುಶೀಲಾ ಮೇಡಮ್ ಹೆದರ್ಕೋಬೇಡಿ, ಸಿಂಪಲ್ ಆಗಿರೋದು ಕೇಳ್ತೀನಿ. ನೀವೊಬ್ರು ಜೀನಿಯಸ್, ಎಸ್ ಅಂತ ಇದ್ದೀರಾ ಅಟ್ಲೀಸ್ಟ್? ಓಕೆ. ಶಿವಪ್ರಕಾಶ್ ಸರ್ ನಿಮ್ಗೇನೆ, ನೀವು ಸ್ಕ್ರೀನ್ ಅಲ್ಲಿ ಇದ್ದೀರಾ, ಅದಕ್ಕೋಸ್ಕರ ಇನ್ನೊಂದು ಪ್ರಶ್ನೆ. FORM ನ ಫುಲ್ಫಿಲ್, FORM ಅದನ್ನ ಅಬ್ಸರ್ವ್ ಇದನ್ನ ಫುಲ್ ಮಾಡಿ. FORM ಏನದು? FORM ನೆನಪಾಗ್ತಾ ಇಲ್ಲ ಸರ್ ಅದು. ನೆನಪಾಗ್ತಾ ಇಲ್ಲ. FORM ಅರ್ಥ ಆಗ್ತಾ ಇಲ್ಲ. ನಿಮ್ಮ ನೋಟ್ಸ್ ತೆಗೆದು ನೋಡಿ, ನಿಮ್ಗೆ ಬರ್ತಿರ್ತಾರೆ. FORM ಅಂದ್ರೆ ನಿಮ್ಮ ನೋಟ್ಸ್ ತೆಗೆದು ನೋಡಿ ಬರ್ತಿರ್ತಾರೆ. ಓಕೆ ಮಹೇಶ್ ಸರ್, FORM ಬಗ್ಗೆ ಹೇಳ್ತೀರಾ? ಶಿವಪ್ರಕಾಶ್ ಸರ್, ನಿಮ್ಗೆ ಅದೇ ಪ್ರಶ್ನೆ ಬೇರೆ ತರ ಹೇಳ್ತೀನಿ. ಫ್ರೆಂಡ್ಸ್ ನ ಎಕ್ಸ್ಪ್ಲೈನ್ ಮಾಡಿ. ಫ್ರಮ್ ಸರ್, ಫ್ರಮ್. ಆ ಫ್ರಮ್ ನ ಹೇಳ್ಬೇಕು, ಫ್ರಮ್ ನ ಎಕ್ಸ್ಪ್ಲೈನ್ ಮಾಡಿ. FROM. ಫ್ರಮ್ ಅಂದ್ರೆ ಫ್ರೆಂಡ್ಸ್, ಅದರಲ್ಲಿ ರಿಲೇಟಿವ್, ಸಾರಿ ಫ್ರಮ್ ಬಗ್ಗೆ ಅಲ್ವಾ? FROM. ನಿಮ್ಗೆಲ್ಲರಿಗೂ ಒಂದು ಫ್ಯಾಮಿಲಿ ಇದೆಯಾ? ಏನ್ ಸರ್ ಇದು ಇದ್ರದಲ್ವಾ? ಎಸ್ ಎಸ್ ಇದೆ. ನೇಮ್ ಮೆಮೊರಿ ಜಾಗರ್. ಸ್ವಲ್ಪ ಕ್ಲೂ ಕೊಡಿ ಕೃಷ್ಣಪ್ಪ. ನಿಮ್ಗೆಲ್ಲರಿಗೂ ಒಂದು ಫ್ಯಾಮಿಲಿ ಇದೆಯಾ? ಎಲ್ಲಾರ್ಗು ಒಂದು ಫ್ಯಾಮಿಲಿ ಇದೆಯಾ? ನಿಮ್ಮೆಲ್ಲರಿಗೂ, ನಮ್ಮೆಲ್ಲರಿಗೂ ಒಂದು ಫ್ಯಾಮಿಲಿ ಇದೆಯಾ? ಎಸ್ ಆರ್ ನೋ ಹೇಳ್ತಾ ಬನ್ನಿ. ಇದು ಟೈಮ್ ಈಸ್ ಔಟ್. ಥ್ಯಾಂಕ್ ಯು ಮೇಡಮ್. ಆ ಫ್ರೆಂಡ್ಸ್ ಬಗ್ಗೆ, FORM ಬಗ್ಗೆ ನಿಮ್ ನೋಟ್ಸ್ ಒಂದ್ಸಲಿ ತೆಗೆದು ನೋಡಿ. ನಿಮ್ಗೆ ಇನ್ನೊಂದ್ಸಲಿ ನೋಟ್ಸ್ ಒಂದ್ಸಲಿ ತಿರುಗಿಸಿ. ನಾವು ಡೈಲಿ ಮಾಡ್ತಾ ಇದ್ದೀವಿ, ಡೈಲಿ ಅದರಲ್ಲೇ ಇದ್ದೀವಿ, ಡೈಲಿ FORM ಅಲ್ಲೇ ಇದ್ದೀವಿ. ಅದನ್ನ ರಿಯಲೈಸ್ ಮಾಡ್ತಾ ಇಲ್ಲ ನಾವು. ಅದನ್ನ ಮಾಡಿ. ಡೈಲಿ ಫ್ರೆಂಡ್ಸ್ ನ ಮೀಟ್ ಮಾಡ್ತೀವಿ, ಆ ಫ್ರೆಂಡ್ಸ್ ನ ತಿಳ್ಕೊಳ್ಳಿ. ಇನ್ನೂ ತುಂಬಾ ಇದಾವೆ ಇದಕ್ಕೆ ಕೇಳೋವಂಥದ್ದು. ಟೈಮ್ ಇದಾಗಿರೋದ್ರಿಂದ ಏನಾದ್ರು ಅನೌನ್ಸ್ಮೆಂಟ್ ಇದ್ರೆ ಶಾರದಮ್ಮ ಮೇಡಮ್ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಏನಾದ್ರು ಅನೌನ್ಸ್ಮೆಂಟ್ ಅಥವಾ ಅಪ್ಡೇಟ್ಸ್ ಏನಾದ್ರು ಇದ್ರೆ ನಾನು ಶಾರದಮ್ಮ ಮೇಡಮ್ ಕಡೆಯಿಂದ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓವರ್ ಟು ಯು. ಯಾರು ಈ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾ ಇದ್ದೀರಾ ಅವ್ರಿಗೆ, ಶಿವಪ್ರಕಾಶ್ ಸರ ಇಲ್ಲ ಪ್ರೇಮಾ ಮೇಡಮ್? ನಾನೇ ಬರ್ತೀನಿ. 2 ನಿಮಿಷ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಂದು ಥ್ರೋಟ್ ಇಲ್ಲ, ಹಂಗಾಗಿ 2 ನಿಮಿಷ ಮಾತಾಡ್ತೀನಿ. ಇವತ್ತು ಆಕ್ಚುಲಿ ಸೈಲೆಂಟ್ ಆಗಿರ್ಬೇಕು ಅಂತಿದ್ದೆ, ಬಟ್ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ನಿಮ್ಮ ಏನದು ಹೇಳಕ್ಕೆ ಶಬ್ದಗಳಿಲ್ಲ ನನ್ನ ಹತ್ರ. ಇವತ್ತಿನ ನಿಮ್ಮ ಕಾರ್ಯಕ್ರಮದ ವಿವರಣೆ ಕೊಡಕ್ಕೆ ಶಬ್ದಗಳಿಲ್ಲ. ಫಸ್ಟ್ ಗ್ರೇಟ್ ಥ್ಯಾಂಕ್ಸ್ ಟು ಪ್ರೇಮಂಗ್ ಹೇಳ್ತೀನಿ. ಯಾಕೆಂದ್ರೆ ನಿಮ್ಮನ್ನ ಇಲ್ಲಿ ಏನ್ ಹೇಳ್ಬೋದು, ಎಸ್ ಮಾಡಿ ಕೃಷ್ಣಪ್ಪ ಅಂತ ಎನ್ಕರೇಜ್ ಮಾಡ್ಬೇಕಂದ್ರೆ ಪ್ರೇಮಾ ಮೇಡಮ್ ಕಾರಣ ಅಲ್ವಾ? ಹಾಗಾಗಿ ಅವರಿಗೆ ಬಿಗ್ ಥ್ಯಾಂಕ್ಸ್. ಈಗ ಒಂದು ಎಲ್ಲರಿಗೂ ನಾನು ಇವತ್ತು ಸೂಚನೆ ಕೊಡ್ತೀನಿ. ಇವತ್ತೇನು ಕೃಷ್ಣಪ್ಪ ಅವರು ನಿಜ ಹೇಳ್ಬೇಕಂದ್ರೆ ಒಳ್ಳೆ ಕೋಲ್ ಹಿಡಿದು ಪ್ರಿನ್ಸಿಪಾಲ್ ಕ್ಲಾಸಿಗೆ ಬಂದು ಹೇಳಿ ಹಿಡ್ದಂಗಿತ್ತು. ತುಂಬಾ ಮಜಾ ಇತ್ತು.
ಪ್ರಿನ್ಸಿಪಾಲ್ರು ಬೇಡ, ಇನ್ಸ್ಪೆಕ್ಟರ್ಗಳು ಇನ್ಸ್ಪೆಕ್ಷನ್ ಮಾಡ್ಬೇಕಂದ್ರೆ ಬರ್ತಾರಲ್ವಾ, ಇನ್ಸ್ಪೆಕ್ಷನ್ ಮಾಡಕ್ ಬರುವಾಗ ಸ್ಟೂಡೆಂಟ್ಗಳೆಲ್ಲ ಹೆಂಗೆ ಕಷ್ಟಪಟ್ಟು ಹಿಂಗೆ ಕೂರ್ತಾ ಇದ್ದೆ ನಾನು 3ನೇ ಕ್ಲಾಸ್ 4ನೇ ಕ್ಲಾಸ್ ಅಲ್ಲಿ ಕೂತಿದ್ದು ನೆನಪಿದೆ ನಂಗೆ. ಹಂಗೆ ಮೋಸ್ಟ್ಲಿ ಎಲ್ರೂ ಕೂತಿರ್ಬೋದು ಅಂತ ನಾನ್ ಅನ್ಕೊಂಡೆ. ಅದಕ್ಕೆ ಎಲ್ರಿಗೂ ಒಂದು ಸೂಚನೆ ಕೊಡ್ತೀನಿ. ಇವತ್ತು ಕೃಷ್ಣಪ್ಪ ಅವರು ಬೆಸ್ಟ್ ಆಫ್ ದ ಬೆಸ್ಟ್ ಕೆಲಸ ಮಾಡಿದ್ದಾರೆ. ಇದು ಬೇಕು. ಇದು ಯಾವ ನ್ಯೂ ಜಾಯಿನಿಗೆ ಅಲ್ಲ ಅವ್ರು ಮಾಡಿರೋದು. 2, 3, 4 ವರ್ಷಗಳಿಂದ ಸೀನಿಯರ್ ಆಗಿರುವಂತವರಿಗೆ ಮಾಡಿದ್ದಾರೆ. ಹಾಗಾಗಿ ಬೆಸ್ಟ್ ಆಗಿ ಬೆಸ್ಟ್ ಮಾಡಿದ್ದಾರೆ. ಯಾವುದಾದ್ರೂ ನಿಮ್ಮ ಮನಸ್ಸಲ್ಲಿ ಅಯ್ಯೋ ಅಂತ ಅನ್ಸಿದೆ ಅಂದ್ರೆ ದಯವಿಟ್ಟು ನೀವು ನಿಮಗೆ ಸಾರಿ ಹೇಳ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ. ಓಪನ್ ಗೊತ್ತಿರೋರು ಅಂತ ಅವ್ರಿಗೆ ಗೊತ್ತಿಲ್ಲದವರು ಕಲ್ತ್ಕೊಳ್ಳಿ. ಏನಾದ್ರೂ ಅಯ್ಯೋ ನಾನು ಅವ್ರು ಕರೆದಾಗ ಬಂದಿಲ್ಲ ಅಥವಾ ಅವ್ರು ಕೇಳಿದ ಪ್ರಶ್ನೆಗೆ ನಂಗೆ ಉತ್ತರ ಸಿಗ್ಲಿಲ್ಲ, ಹೇಳಿಲ್ಲ ಅಂದ್ರೆ ದಯವಿಟ್ಟು ಯಾರು ಕೂಡ ಆ ಗಿಲ್ಟ್ ಅಂದ್ರೆ ಈಗೋ ಅಂತ ಹೆಸರಿಟ್ಟಿದ್ದೀನಿ. ನಾನಲ್ಲ, ಅದು ಜನರಲ್ ಸ್ಟೇಟ್ಮೆಂಟ್. ಅದು ಲೆಫ್ಟ್ ಸೈಡಿನ ಪಾಕೆಟಿನ ಈಗೋವನ್ನ ಬಿಟ್ರೆ ರೈಟ್ ಸೈಡ್ಗೆ ದುಡ್ಡು ಬರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಈಗೋ ಇಟ್ಕೊಂಡು ಕೂತ್ರೆ ರೈಟ್ ಸೈಡಿಗೂ ದುಡ್ಡು ಬರಲ್ಲ, ಲೆಫ್ಟ್ ಸೈಡ್ಗೂ ದುಡ್ಡು ಬರಲ್ಲ. ದುಡ್ಡು ಮಾತ್ರ ಅಲ್ಲ, ಇಲ್ಲಿ ನೇಮು ಫೇಮು ಗೌರೀಶ್ ಹೇಳಿದ್ರಲ್ವಾ, ನನ್ನದೇ ಆದ ಒಂದು ರೆಕಾಗ್ನಿಷನ್ ನಂಗೆ ಮೋದಿಕೆರಲ್ಲೇ ಸಿಗೋದು ಅಂತ ಗೊತ್ತು. ಹಾಗಾಗಿ ಈಗ ಸುಶೀಲಾ ಮೇಡಮ್ ಎಷ್ಟು ನಗ್ತಾ ಇಲ್ಲ ನಂಗೆ ಗೊತ್ತಾಗ್ತಿಲ್ಲ ಅಂದ್ರು, ಖುಷಿ ಆಗೋಯ್ತು ನಂಗೆ. ಪುನಃ ಕರೆದಾಗ ಬರ್ಲಿಕ್ಕೆ ಆಗ್ಲಿಲ್ವಾ ಉಮೇಶು, ಇಟ್ಸ್ ಓಕೆ. ಯಾರು ಅದನ್ನ ತಪ್ಪು ತಿಳ್ಕೊಳ್ಳೋದು ಬೇಡ. ಎಕ್ಸಾಂಪಲ್ ಆನಂದವಲ್ಲಿ ತಪ್ಪು ತಿಳ್ಕೊಳ್ಳೋದು ಬೇಡ. ಆದ್ರೆ ನನ್ನ ಕಡೆಯಿಂದ ಒಂದೇ ಒಂದು ಸೂಚನೆ, ಎಲ್ರು ಈಗ ಏನು ರೆಕಾರ್ಡಿಂಗ್ ಆಗಿದೆ, ಥ್ಯಾಂಕ್ಸ್ ಟು ರೆಕಾರ್ಡ್ ಮಾಡಿದವರಿಗೆ ರೆಕಾರ್ಡಿಂಗ್ ಆಗಿದೆ, ಇದನ್ನ ಕೇಳಿಸ್ಕೊಳ್ಳಿ. ರಿಪೀಟೆಡ್ ಆಗಿ ನಿಮ್ಮ ಪಾತ್ರ ಮಾತ್ರ ಅಲ್ಲ, ಬೇರೆಯವರ ಪಾತ್ರ ಕೂಡ. ನಿಮ್ಮ ಪಾತ್ರ ಜಾಸ್ತಿ. ಯಾಕೆಂದ್ರೆ ಈ ಜಾಗದಲ್ಲಿ ನಾನು ಇನ್ನೂ ಬೆಟರ್ ಏನ್ ಮಾಡಬಹುದಿತ್ತು, ಇನ್ನೂ ಹೆಚ್ಚಿಗೆ ನಾನು ನೆಕ್ಸ್ಟ್ ಲೆವೆಲ್ಗೆ ಹೇಗೆ ಹೋಗ್ಬೋದಿತ್ತು, ಅದು ಒಂದು. ಈಗ ಇನ್ನೊಬ್ಬರಿಗೆ ಪ್ರಶ್ನೆ ಕೇಳಿದ್ದು, ಶಿವಪ್ರಕಾಶಿನ ಕ್ವಶನ್ ಮಿಸ್ ಆಗೋಯ್ತು. ಏನಕ್ಕೆ? ಲಕ್ಕಿ ಡ್ರಾ ಹೆಸರು ತಪ್ಪಿ ಶಾರದಾ ಮೇಡಮ್ ಬಿದ್ಬಿಡ್ತು. ಎಸ್ ಅದು ಎರಡು ಕೂಡ, ಶಿವಪ್ರಕಾಶ್ ಶಾರದಾ ಮೇಡಮ್ ಇವರ ಹೆಸರಿನ ಬದಲು ಲಕ್ಕಿ ಡ್ರಾ ಶಾರದಾ ಮೇಡಮ್ಗೆ ಹೋಯ್ತು. ಇಮ್ಯಾಜಿನ್ ಮಾಡಿ, 1 ಕೋಟಿಯ ಲಕ್ಕಿ ಡ್ರಾ ಆಗಿದೆ ಶಿವಪ್ರಕಾಶ್ ಹೆಸರಲ್ಲಿ, ಅವ್ರು ಆ ಟೈಮಿಗೆ ಬಂದಿಲ್ಲ, ಶಾರದಾ ಮೇಡಮ್ಗೆ ಹೋಯ್ತು ಅಂತಿದ್ರೆ ಹೆಂಗಿರತ್ತೆ ನಿಮ್ಗೆ? ಆತರ ನನ್ನದೇ ಆದ ಲೀಡರ್ಸ್ ಪರ್ಸೆಪ್ಷನ್ ಅಂತ ಹೇಳೋದು. ಲೀಡರ್ಸ್ ಪರ್ಸೆಪ್ಷನ್ ಅನ್ನೋದಕ್ಕೆ ಒಂದು ಉದಾಹರಣೆ ನಿನ್ನೆ ನಡೆದಿರೋದ್ರಲ್ಲಿ ನಾನು ಹೇಳೋದು, ಇವತ್ತಿಂದಲೇ ಅಲ್ಲ. ಸಂಧ್ಯಾ ಮೇಡಮ್ಗೆ ಆ ಟೈಮಲ್ಲಿ ನಾನು ಡಿಸ್ಟರ್ಬ್ ಮಾಡಿದೆ, ವಾಕಿಂಗ್ ಮಾಡೋ ಟೈಮನ್ನ ತಪ್ಪಿಸಿದೆ ಅಂತ ಅಲ್ಲ, ಡಿಸ್ಟರ್ಬ್ ಮಾಡಿದೆ. ಈಗ ನೀವು ಲೀಡರ್ಸ್ ಪರ್ಸೆಪ್ಷನ್ ಅಂದ್ರೆ, ನೀವು ಲೀಡರ್ ಆಗಿದ್ರೆ ನಿಮ್ಮ ಡೌನ್ ಲೈನ್ ನಿಮ್ಮನ್ನ ಯಾವುದೋ ಒಂದು ಪ್ರೋಗ್ರಾಮಿಗೆ ಈ ರೀತಿ ಡಿಸ್ಟರ್ಬ್ ಮಾಡಿದ್ರು ಅಂತ ಅನ್ಕೊಳ್ತೀರಾ, ನನ್ನ ಅಪಾಯಿಂಟ್ಮೆಂಟ್ ತಗೊಂಡ್ರು ಅಂತ ಅನ್ಕೋತೀರಾ. ನೀವು ಡುಪ್ಲಿಕೇಶನ್ ಆಗಬೇಕು ಅಂದ್ರೆ ನಿಮ್ಮ ಅಪ್ಲೈನ್ ಜಾಗದಲ್ಲಿ ನಿಮ್ಮನ್ನ ಕೂರಿಸ್ಬೇಕು, ನಿಮ್ಮ ಡೌನ್ಲೈನ್ ಜಾಗದಲ್ಲಿ ನಿಮ್ಮನ್ನ ಕೂರಿಸ್ಬೇಕು. ಡೌನ್ಲೈನ್ ಯಾರಾದ್ರೂ ಇನ್ವೈಟ್ ಮಾಡಿದಾಗ ಡಿಸ್ಟರ್ಬ್ ಆಯ್ತು ಅಂತ ಯಾರಾದ್ರೂ ಅನ್ಕೋತಾರ ಅಪ್ಲೈನು? ಒಂದು ವೇಳೆ ಡಿಸ್ಟರ್ಬ್ ಆಯ್ತು ಅಂತ ಅನ್ಕೊಂಡ್ರೆ, ನನ್ನ ಪ್ರಕಾರ ಇಲ್ಲಿ ಯಾರು ಅನ್ಕೊಳಲ್ಲ, ಅವರು ಅಪ್ಲೈನು ಎಲಿಜಿಬಲ್ ಅಪ್ಲೈನ್ ಅಲ್ಲ. ಎಲಿಜಿಬಲ್ ಅಪ್ಲೈನ್ ಅಂದ್ರೆ ಏನು? ನಾವು ಇದು ಕೊಡ್ತೀವಲ್ವಾ, ಮೆಮರಿ ಜಾಗರ್ ಅಲ್ಲ, ಅಪ್ಲೈನ್ ಸಪೋರ್ಟ್ ಚಾರ್ಟ್ ಅಲ್ಲಿ ಯಾರ ನಂಬರ್ ಅನ್ನ ಕೊಡಬೇಕು, ಆಕ್ಟಿವ್ ಅಪ್ಲೈನು, ಎಲಿಜಿಬಲ್ ಅಪ್ಲೈನ್. ಎಲಿಜಿಬಲ್ ಅಪ್ಲೈನ್ ಅಲ್ಲದವರನ್ನ ಕೊಡಲ್ಲ ನಾವು, ಆಕ್ಟಿವ್ ಅಪ್ಲೈನ್ ಅಲ್ಲದ ಕೊಡಲ್ಲ. ಹಾಗಾಗಿ ಯಾವುದೇ ಟೈಮಲ್ಲಿ ಅಪ್ಲೈನಿಗೆ ಡಿಸ್ಟರ್ಬ್ ಮಾಡದೆ ಅನ್ನುವ ಜಾಗದಲ್ಲಿ ಇಮ್ಯಾಜಿನ್ ಮಾಡಿ, ಅಪ್ಲೈನಿನ ಅಪಾಯಿಂಟ್ಮೆಂಟ್ ತಗೊಂಡೆ, ಐ ಆಮ್ ಲಕ್ಕಿ, ನಂಗೆ ಅಪ್ಲೈನ್ ಅಪಾಯಿಂಟ್ಮೆಂಟ್ ಸಿಕ್ತು, ಥ್ಯಾಂಕ್ಸ್ ಟು ಮೈ ಅಪ್ಲೈನ್ ಹೇಳಿದ್ರೆ ಮುಗಿದೋಯ್ತು ಕತೆ. ಅಂದ್ರೆ ಅಷ್ಟು ಇದಾಗಿರತ್ತೆ. ಒಂದು ಸಿಂಪಲ್ ತಮಾಷೆಯದ್ದು ನನಗೆ ಅನ್ನಿಸ್ತು, ಯಾವುದೋ ಒಂದು ನಮ್ಮ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಬಂತು, ಗೆಸ್ಟ್ಗಳು ಬಂದಾಗ ನಿಮ್ಮ ಮನೆಯಲ್ಲಿ ಗ್ರೀನ್ ಟೀ ಕೊಟ್ರೆ ಹೇಗಿರತ್ತೆ ಅಂತ 3 ಸ್ಟೇಟ್ಮೆಂಟ್. ಒಂದು, ನೀವು ರಿಚ್ ಅಂತ ನಿಮಗೆ ತೋರ್ಸ್ಕೋಬಹುದು, ಅಂದ್ರೆ ಕಾಣತ್ತೆ ನೀವು ರಿಚ್ ಅಂತ, ಗ್ರೀನ್ ಟೀ ಕೊಡೋದು ರಿಚ್ನವರ ಮನೆಯಲ್ಲಿ. ಇನ್ನೊಂದು ಸ್ಟೇಟ್ಮೆಂಟ್ ಏನು? ಸೊ ನೋಡಿ, ಆ ಸ್ಟೇಟ್ಮೆಂಟ್ ಮರ್ತ್ಬಿಟ್ಟೆ, ನೋಡಿನೇ ಹೇಳ್ತೀನಿ ನಾನು, ತುಂಬಾ ಇಷ್ಟ ಆಯ್ತು ನಂಗೆ. ಯು ಲುಕ್ ರಿಚ್, ಯು ಸೇವ್ ಆನ್ ಮಿಲ್ಕ್, ದೇ ವೋಂಟ್ ಆಸ್ಕ್ ಮೋರ್. 3 ಚೆನ್ನಾಗಿದೆ ಅಲ್ವಾ?
ನೀವು ರಿಚ್ ಆಗಿ ತೋರ್ಸ್ಕೊತೀರಾ ನಿಮ್ಮನ್ನ. ಹಾಲು ಉಳಿದೋಯ್ತು, ಹಾಲು ಮಿಕ್ಕತ್ತೆ ಅಲ್ವಾ ನಮಗೆ, ಗ್ರೀನ್ ಟೀಗೆ ರಿಚ್ ಬೇಡ, ದೇ ವೋಂಟ್ ಆಸ್ಕ್ ಫಾರ್ ಮೋರ್, ಇನ್ನೂ ಚೂರು ಕೊಡಿ ಅಂತ ಕೇಳಲ್ಲ. ಇನ್ನೊಂದು 4ನೇದು ತುಂಬಾ ಚೆನ್ನಾಗಿದೆ, ದೇ ವೋಂಟ್ ಕಮ್ ಅಗೇನ್. ಅರ್ಥ ಆಯ್ತಾ ನಾನು ಹೇಳಿರೋದು? ಅರ್ಥ ಆಯ್ತಲ್ವಾ? ತಿರ್ಗಾ ಗ್ರೀನ್ ಟೀ ಹಾಲು ಉಳಿತಾಯ ಕೊಡ್ತೀರಾ? ಮಾಡೋದು, ಪುನಃ ಪುನಃ ಕೇಳದೇ ಇರೋದು ಚೆನ್ನಾಗೇನೆ ಇದೆ. ಬಟ್ ಕೊನೆಯದ್ದೇನಿದೆ, ಅವ್ರು ಪುನಃ ಪುನಃ ಬರೋದೇ ಇಲ್ಲ ನಮ್ಮ ಮನೆಗೆ. ಇವ್ರ ಮನೆಗೆ ಹೋದ್ರೆ ಗ್ರೀನ್ ಟೀ ಕುಡಿಬೇಕಾಗತ್ತೆ ಅಂತ. ಅಂದ್ರೆ ನಾವು ಮಾಡುವ ಯಾವುದೇ ಕೆಲ್ಸಗಳು ಚೆನ್ನಾಗಿರತ್ತೆ ನೋಡಕ್ಕೆ, ಬಟ್ ಅವರು ನಾವು ಕಾಲ್ ಮಾಡಿದಾಗ ಮತ್ತೆ ತೆಗಿಯಲ್ಲ, ಇಲ್ಲ ವಾಪಸ್ ಕರೆದಾಗ ಬರಲ್ಲ. ಅಂದ್ರೆ ಹೆಂಗಿರುತ್ತೆ, ಮಾಡಿದೆಲ್ಲ ಚೆನ್ನಾಗಿತ್ತು, ಲುಕಿಂಗ್ ವೆರಿ ರಿಚ್, ಸ್ಟೇಟ್ಮೆಂಟ್ಗಳು, ಆಕ್ಟಿವಿಟಿಗಳು ಎಲ್ಲ ರಿಚ್. ಅದೇ ಹಾಲು ಉಳಿದು ಹೋಗೋದು ನಮಗೆ ಉಳಿತಾಯನೇ. ಹಾಗಾಗಿ ನಾನು ಮಾಡುವ ಕೆಲಸ ಏನೇ ಇರ್ಲಿ, ನಾವು ವಾಪಸ್ ಅವರು ನಮ್ಮ ಹತ್ರ ಬರುವಂಗಿರ್ಬೇಕು. ಕೃಷ್ಣಪ್ಪ ಎಷ್ಟು ಚೆನ್ನಾಗಿ ಹೇಳಿದ್ರು, ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಅವರನ್ನ ಅಟ್ರಾಕ್ಟ್ ಮಾಡುವಂಗಿರ್ಬೇಕು. ಸೊ ಫಾರ್ಮ್ ಅನ್ನೋ ಶಬ್ದಕ್ಕೆ ಯಾಕೆ ಇಲ್ಲಿ ಅರ್ಥ ಹೇಳ್ಬೇಕು? ಹುಡುಕಿ, ನೋಟ್ಸ್ ಅಲ್ಲೂ ಇರತ್ತೆ. ಇಲ್ಲ ಏನ್ ಗೊತ್ತಿಲ್ವಾ, ನಿಮ್ಮ ಅಪ್ಲೈನ್ ಹತ್ರ ಕೇಳಿ. ಬೇರೆ ಯಾರು ಸಿಗಲ್ವಾ, ನಾನೇ ನಿಮ್ಗೆ ಅಪ್ಲೈನು, ಕೇಳಿ, ಏನಿಲ್ಲ ತಪ್ಪು, ಹೇಳ್ಕೊಡ್ತೀನಿ ಕೇಳಿದಾಗ. ಫ್ಯಾಮಿಲಿ ಅಂದ್ರೆ ಏನು, FAMI ಅಲ್ಲಿ ಏನೋ ಅಂದ್ರೆ ಕೇಳಿ. ಫ್ರೆಂಡ್ಸ್ ಅಂದ್ರೆ ಏನು, FORM ಇದು ಫಾರ್ಮ್ ಅಂತ ಮಹೇಶ್ ಅವರು ಹೇಳುವಾಗ ಖುಷಿ ಆಯ್ತು. ಅಟ್ಲೀಸ್ಟ್ ಇಂಗ್ಲಿಷ್ ಶಬ್ದವನ್ನ ಹೇಳಕ್ಕೆ ಟ್ರೈ ಮಾಡಿದ್ದಾರೆ. ಇನ್ನೂ ಒಂದು ನಂಗೆ ಅನ್ನಿಸ್ತು, ಈ ಗ್ರೀನ್ ಟೀ ಅನ್ನ ಕೊಟ್ಟಾಗ ಏನಿದೆ ಅನ್ನುವಾಗ ಲಾಸ್ಟ್ ಒಂದು ಸ್ಟೇಟ್ಮೆಂಟ್ ಇದೆ, ಅವ್ರು ವಾಪಸ್ ಬರಲ್ಲ ಅಂದಾಗೆ. ಆಸ್ ಎ ಅಪ್ಲೈನು ನಂಗೆ ಇವತ್ತು ಕಂಡಕ್ಟ್ ಮಾಡಿದ ಪ್ರೋಗ್ರಾಮ್ ಅಲ್ಲಿ ನನಗೆ ಬುರ್ಕಾ ಹಾಕೊಳ್ಬೇಕು ಅಂತ ಅನ್ನಿಸ್ತು. ಸಲ್ಮಾ ಇಲ್ಲ ಅಲ್ವಾ ಸದ್ಯ, ಸಲ್ಮಾ ಇದ್ರೆ ಫೀಲ್ ಮಾಡ್ಕೋತಾರೆ ಅವ್ರು ಬುರ್ಕಾ ಹಾಕೊಳ್ಳೋದಕ್ಕೆ. ಯಾಕೆ? ಎಲ್ಲ ಅಪ್ಲೈನಿಗೆ ಕ್ರೆಡಿಟ್, ನಾನೇ ತಗೊಳ್ಳೋದು ಕ್ರೆಡಿಟ್, ನಾನೇ ಅಲ್ವಾ ನಿಮಗೆ ಟೀಚರು, ಪ್ರಿನ್ಸಿಪಾಲು ಎಲ್ಲಾನು ಕೂಡ. ಸೊ ಮುಖಕ್ಕೆ ಮಂಗಳಾರತಿ ಅಂತ ನನ್ ಮಗ ಹೇಳ್ತಾನೆ ಯಾವಾಗ್ಲೂ, ಏನಾದ್ರು ಮಂಗಳಾರತಿ ಆಯ್ತಾ ನಿಂಗೆ ಅಂತ. ಮಂಗಳಾರತಿ ಅಂದ್ರೆ ಒಳ್ಳೆ ಶಬ್ದಾನೆ, ದೇವರಿಗೆ ಮಾಡುವಂತದ್ದು, ಅದೇನು ಬೇಡದ ಶಬ್ದ ಅಲ್ಲ. ಹಂಗಾಗಿ ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಕೃಷ್ಣಪ್ಪ. ಇವತ್ತು ಏನೇನು ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಇದ್ರಲ್ಲಿ ಇದೆ, ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ನೋಡಿ, ಒಂದು ಮೋದಿಕೇರ್ನ ಕಂಪ್ಲೀಟ್ ಪೋರ್ಷನ್ ಅನ್ನ ಕೃಷ್ಣಪ್ಪ ಕೊಟ್ಟಿದ್ದಾರೆ. ಒಂದೇ 2-3 minutes ಅಲ್ಲಿ ನೀವೆಲ್ಲ ಮಾಡಿಬಿಡ್ಬೇಕು ಅನ್ನುವಂಗೆ. ನೀವು ಅದನ್ನ 2-3 hours ತಗೊಳ್ಳಿ ಕಲೀಲಿಕ್ಕೆ ಪರವಾಗಿಲ್ಲ, ಆದ್ರೆ ಮಾಡಿ. 2-3 weeks ಖಂಡಿತ ತಗೋಬೇಡಿ, 2-3 days ಖಂಡಿತ ತಗೋಬೇಡಿ. ಯಾಕಂದ್ರೆ ಅಷ್ಟು ಸಿಂಪಲ್ ಅದ ಆನ್ಸರ್ಗಳು, ದೊಡ್ಡದಲ್ಲ. ಆದ್ರೆ ದಯವಿಟ್ಟು ಆನ್ಸರ್ಗಳನ್ನ ಫೈಂಡ್ ಔಟ್ ಮಾಡಿ. ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನುವಾಗ ಆಕ್ಷನ್ ಅನ್ನ ಶೇರ್ ಮಾಡಬೇಡಿ. ನಾನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಶೇರ್ ಮಾಡ್ತೀನಿ ಅನ್ನೋದು ಬೇಡ ಅನ್ನೋದು ತುಂಬಾ ಸಲ ಹೇಳಿದ್ದೀನಿ ನಾನು. ಅದಕ್ಕೆ ನಮ್ಗೆ ಮಂಗಳಾರತಿ ಚೆನ್ನಾಗಾಯ್ತು ಅಂತ ಖುಷಿ ಪಟ್ಟೆ ನಾನು. ಸಾರಿ ಮೇಡಮ್, ಇದು ಯಾರೆಲ್ಲ ರೆಸ್ಪಾನ್ಸಿಬಲ್ ಅಪ್ಲೈನ್ಗಳಿದ್ದೀರಾ ನೀವು ಮಂಗಳಾರತಿ ತಗೊಳ್ಳಿ, ಪರವಾಗಿಲ್ಲ, ಖುಷಿನೇ ಇದೆ ಅದ್ರಲ್ಲಿ. ಇಲ್ಲ, ಇಟ್ ಈಸ್ ವೆರಿ ಹ್ಯಾಪಿ ಮೂಮೆಂಟ್, ಖುಷಿನಲ್ಲಿ ಹೇಳೋದು ನಾನು. ಯಾಕೆಂದ್ರೆ ನಮಗೆ TTT ಅಂದ್ರೆ ಬರೀ ಡೌನ್ಲೈನ್ಸಿಗೆ ಅಲ್ಲ, ಅಪ್ಲೈನ್ಸಿಗೆ. ನೀವು ಏನ್ ಮಾಡ್ಬೇಕು ಅಂತ ಇದ್ದೀರಾ ಅನ್ನುವಾಗ ಯಾರೋ ಒಬ್ರು ನನ್ನ ಕೆಳಗಡೆ ಇರುವವರೆಲ್ಲ ಪ್ರಾಡಕ್ಟ್ ತಗೋಬೇಕು ಅಂತ ಹೇಳಿದ್ರು. ಯಾರೂ ಕೆಳಗಡೆ ಇಲ್ಲ ಇಲ್ಲಿ, ಯಾರೂ ಮೇಲೆ ಅಲ್ಲ. ವಿ ಆರ್ ಆಲ್ ಟೀಮ್ ಪಾರ್ಟ್ನರ್ಸ್, ಟೀಮ್ ಮೇಟ್ಸ್. ಯಾರನ್ನು ಕೆಳಗಡೆ ತಗೊಂಡು ಹೋಗ್ಬೇಡಿ, ಯಾರನ್ನು ಮೇಲ್ಗಡೆ ನೀವಾಗಿ ತಗೊಂಡು ಹೋಗ್ಬೇಡಿ, ಅವರೇ ಹೋಗ್ಲಿ. ನಮ್ಮ ಡೌನ್ಲೈನ್ ಅನ್ನ ನಾವು ಕೆಳಗಡೆ ಹಾಕಿದ್ರೆ ನಾವೇ ಅವರನ್ನ ಕೆಳಗಡೆ ತಳ್ಳಿದಂಗಾಗುತ್ತೆ. ಕೆಳಗಡೆ ಅನ್ನುವ ಶಬ್ದ ಬೇಡ. ಅಂಡ್ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ಗೆ ಬೇರೇನೂ ಬೇಡ. ನಮ್ಮ ಪರಿವರ್ತನ್ ಇದರಲ್ಲಿ ಬೆನಿಫಿಟ್ಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅದು ಒಂದೇ ಪೇಜ್ ಸಾಕು. ನಾನು ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. 3 ಕಾಲೇಜಲ್ಲಿ ಲೆಕ್ಚರರ್ ಆಗಿರುವಾಗ 4ನೇ ಕಾಲೇಜಲ್ಲಿ ಇಲ್ಲಿ ಇನ್ಕಮ್ ಬಂದಂಗೆ ನಂಗೆ ಬರುತ್ತೆ. ಪಾರ್ಟ್ ಟೈಮ್ ಅಲ್ಲಿ, ಫ್ರೀ ಟೈಮ್ ಅಲ್ಲಿ ನಾನು ಇನ್ಕಮ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಮಾಡುವ ಕೆಲಸನೇ ಇಲ್ಲ. ಯಾವಾಗ ನಾನು ಜಾಬ್ ಬಿಡಲ್ಲ, ನಂಗೆ ರಿಸ್ಕ್ ಇಲ್ಲ, ಎಕ್ಸ್ಪೀರಿಯನ್ಸೇ ಬೇಡ, ಇನ್ವೆಸ್ಟ್ಮೆಂಟ್ ಇಲ್ಲದೆ ಮಾಡುವಂತ ಬಿಸ್ನೆಸ್ ಯಾರು ಬೇಕಂದ್ರೂ ಮಾಡಬಹುದು. ಇದೊಂದು 3-4 ಬೆನಿಫಿಟ್ಸ್ ಅನ್ನ ನಾನು ಯೂಸ್ ಮಾಡ್ಕೊಂಡು ಒಟ್ಟಿಗೆ ಮರ್ಚ್ ಮಾಡಿದೆ. ಅದು ಒಟ್ಟಿಗೆ ಬೇಕಾಗಿಲ್ಲ, ಒಂದೇ ಯೂಸ್ ಮಾಡಿ, ತುಂಬಾ ಕಾಂಪ್ಲಿಕೇಟ್ ಮಾಡೋದು ಬೇಡ. ನಾನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಹೇಳಿದೆ, ಒಂದನ್ನೇ ಹೇಳಿ. ಪಾರ್ಟ್ ಟೈಮ್, ಫ್ರೀ ಟೈಮ್ ಅಲ್ಲಿ ಮಾಡುವಂತ ಮೋದಿ ಕೇರ್ ಬಿಸ್ನೆಸ್ ಬೇಕಾ ನಿಮಗೆ? ಹೇಳ್ಕೊಡ್ತೀನಿ.
ಇನ್ವೆಸ್ಟ್ಮೆಂಟ್ ಇದು ಬೇರೆ ಬೆನಿಫಿಟ್ ಸ್ಟೇಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಇಲ್ಲದೆ ಮಾಡೋ ಬಿಸ್ನೆಸ್ ತೋರಿಸ್ಕೊಡ್ತಾ ಇದ್ದೀನಿ, ಇದೀರಾ ನನ್ ಜೊತೆ? ಎಕ್ಸ್ಪೀರಿಯನ್ಸೇ ಬೇಡ ರೀ, ಏನು ಎಕ್ಸ್ಪೀರಿಯನ್ಸ್ ಅಲ್ಲಿ ಇಲ್ಲದೆ ಮಾಡುವ ಬಿಸ್ನೆಸ್. ಎಕ್ಸ್ಪೀರಿಯನ್ಸ್ ಎಲ್ಲ ಇಲ್ಲಿ ಬಂದ್ಮೇಲೆ ಆಗತ್ತೆ ನೋಡಿ. ಇದು ಬೇರೆ ಸ್ಟೇಟ್ಮೆಂಟ್. MBA ಮಾಡಿದವರು ಮಾಡ್ಬೋದು, ತರಕಾರಿ ಸೇಲ್ ಮಾಡುವವರು ಮಾಡ್ಬೋದು, ಹೆಬ್ಬೆಟ್ಟು ಹೊತ್ತುವವರು ಕೂಡ ಮೋದಿ ಕೇರ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಬೇಕಾ? ಮೋದಿ ಕೇರ್ ಡೈರೆಕ್ಟ್ ಅವಕಾಶ ಗಿವಿಕಾಶ ಇಲ್ಲ. ನಾನು ಮೋದಿ ಕೇರ್ ಅಲ್ಲಿ ಇದೀನಿ ಅಂದ್ರೆ ನನಗೂ ಮೋದಿ ಕೇರ್ ಬಿಸ್ನೆಸ್, ಅದು ಬಿಸ್ನೆಸ್ ಅನ್ನೇ ಕೊಡೋದು. ಅವಕಾಶ ಅಂದ್ರೆ ಇನ್ನೂ ಮಾಡಕ್ಕೆ ಕಾಯ್ತಾ ಇದ್ದೀನಿ ನಾನು. ಇನ್ನು ನಾನ್ ಮಾಡ್ತಿಲ್ವಾ, ಅದು ಅವಕಾಶ. ನಾನ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಅವಕಾಶ ಅಲ್ಲ, ಇದು ಬಿಸ್ನೆಸ್. ಹಾಗಾಗಿ ನಿಮ್ಗೆ ಯಾವ್ದನ್ನ ಬೇಕೋ ಕ್ಯಾಚ್ ಮಾಡ್ಕೊಳ್ಳಿ. ಬಟ್ ನೋಡಿ, ನಾನ್ ಮಾತೇ ಆಡೋದಿಲ್ಲ, ಕಟ್ ಮಾಡ್ತೀನಿ ಅಂತ ಅನ್ಕೊಂಡು 6 ಗಂಟೆ 1 ನಿಮಿಷ ಆಯ್ತು. ವೆರಿ ಸಾರಿ. ಕೃಷ್ಣಪ್ಪ, ಓವರ್ ಟು ಯು, ಅಥವಾ ಓವರ್ ಟು ಇದು ಅನೌನ್ಸ್ಮೆಂಟ್. ಇವತ್ತಿನ 7:30 ಪ್ರಾಡಕ್ಟಿನ ಸೆಷನ್. ನಿನ್ನೆ ಬ್ಯೂಟಿಫುಲ್ ಆಗಿ ಬಂದಿತ್ತು ಪರಿವರ್ತನ ಸೆಷನ್. ರೆಕಾರ್ಡಿಂಗ್ ಬೇಕಾದವರು ತರಿಸ್ಕೊಳ್ಳಿ. ಅಂಡ್ ಇವತ್ತು ಪ್ರಾಡಕ್ಟ್ ಇಂದು, ಓನ್ಲಿ ಪ್ರಾಡಕ್ಟ್ ಇಂದು ಯಾರು ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಸ್ವಾಗತ ಇದೆ. ಯಾವ ರೀತಿ ಮಾಡ್ಬೇಕು ಅಂತಲೂ ಕಲ್ತ್ಕೋಬಹುದು ನೀವು ಇದನ್ನ. ಸೊ ಓವರ್ ಟು ಕೃಷ್ಣಪ್ಪ. ಥ್ಯಾಂಕ್ ಯು ಮೇಡಮ್. ನಾನು ಬುರ್ಕಾ ಹಾಕೋಬೇಕು ಅಂತ ಮಾಡಿಲ್ಲ, ನನಗೆ ಥಾಟ್ ಬಂದಿತ್ತು, ಅದಕ್ಕೆ ಅದನ್ನ ನಾನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದೆ ಅಷ್ಟೇ. ನಿಮ್ಮನ್ನ ನೀವು ಡೌನ್ಲೈನ್ ಹಾಕ್ದಂಗೆ ನಾನು ಡೌನ್ಲೈನ್ ಹಾಕಕ್ಕೆ ಇಷ್ಟ ಇಲ್ಲ. ನೀವು ಯಾವತ್ತು ಟಾಪ್ ಅಲ್ಲಿ ಇರ್ಬೇಕು ಅಂತ ನಾನು ಬೇಡ್ಕೊಂತೀನಿ. ಥ್ಯಾಂಕ್ ಯು. ಇಲ್ಲ, ಇದು ಡೌನ್ಲೈನ್ ಅಲ್ಲ. ನಾನು ಏನಕ್ಕಂದ್ರೆ ಎಲ್ರಿಗೂ ಕಲಿಯಕ್ಕೋಸ್ಕರನೇ ಹೇಳಿರೋದು, ಯಾರು ಡೌನ್ ಅಲ್ಲ. ತುಂಬಾ ಖುಷಿಯಾಗಿದ್ದು ನಂಗೆ ಮಿರರಿಂಗ್ ಅಂತ ಹೇಳ್ತೀವಿ ಇದನ್ನ, ಸೆಲ್ಫ್ ಮಿರರಿಂಗ್ ಅಂತ. ನಮ್ಮ ಡೌನ್ಲೈನ್ಗಳು ಏನಾದ್ರೂ ಇನ್ನೂ ಅವರ ಎಕ್ಸ್ಪೆಕ್ಟೇಷನ್, ನನ್ನ ಎಕ್ಸ್ಪೆಕ್ಟೇಷನ್ ಬೇಡ, ಅವರ ಎಕ್ಸ್ಪೆಕ್ಟೇಷನ್ಗೆ ಬಂದಿಲ್ಲ ಅಂದ್ರೆ ನಾವು ಅಲರ್ಟ್ ಆಗುವಂತ ಸಮಯ. ಖುಷಿಯಾಗಿದೆ ನಂಗೆ, ತುಂಬಾ ಖುಷಿಯಾಗಿದೆ. ಈ ಕೃಷ್ಣಪ್ಪ ಅವರು ಬಂದ ಹಂಗೆ ಪ್ರತಿಯೊಬ್ರು ಬರ್ಬೇಕು. ಅದಕ್ಕೆ ನಾನು ಹೇಳೋದು ಇಲ್ಲಿ ಎನ್ಲೈಟನಿಂಗ್ ಅಂತ. ಎನ್ಲೈಟನಿಂಗ್ ಅಂದ್ರೆ ಒಬ್ರೇ ಮಾಡ್ಬೇಕು ಅಂತ ಏನೂ ಇಲ್ಲ. ಟಾರ್ಚ್ ಕೈಯಲ್ಲಿ ಇರುವಾಗ ಅದರಲ್ಲಿ ಬ್ಯಾಟ್ರಿ ಇರಬೇಕು, ಟಾರ್ಚ್ ಇರಬೇಕು, ಆ ಬಟನ್ ಇರ್ಬೇಕು, ಅದನ್ನ ಪ್ರೆಸ್ ಮಾಡಿದ್ರೆ ಆಯ್ತು. ಕೃಷ್ಣಪ್ಪ ಅವರು ಪ್ರೆಸ್ ಮಾಡಿದ್ದಾರೆ, ಆತರ ನೀವು ಕೂಡ ಮಾಡ್ಬೋದು. ಮೋಸ್ಟ್ ವೆಲ್ಕಮ್. ಕ್ರಿಯೇಟಿವ್ ಮೈಂಡ್ ಈಸ್ ಆಲ್ವೇಸ್ ಗೋಯಿಂಗ್ ಟು ದ ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ಸ್ ಟು ಕೃಷ್ಣಪ್ಪ. ಡೌನ್ ಮಾಡಿಲ್ಲ, ನೀವು ಯಾರನ್ನೂ ಡೌನ್ ಮಾಡಿಲ್ಲ. ಬಿ ಬೋಲ್ಡ್, ಬಿ ಪ್ರೌಡ್. ಕೇಳಿ, ಪ್ರೇಮಾ ಮೇಡಮ್ ಹತ್ರನೇ ಕೇಳಿ. ನನ್ ಪ್ರಕಾರ ಪ್ರೇಮಾ ವಿಲ್ ಬಿ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ಹೌದಲ್ವಾ ಪ್ರೇಮಾ? ಖಂಡಿತ. ಎಸ್, ಹೌದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನು ಲಾಸ್ಟ್ ಅಫರ್ಮೇಶನ್ ಹೋಗೋಕ್ಕಿಂತ ಮುಂಚೆ ಮತ್ತೆ FORM ಮತ್ತೆ ಫ್ರೆಂಡ್ಸು ಬೇಗ ಹೇಳ್ಬಿಡ್ತೀನಿ. ಅದು FORM ಡೈಲಿ ಮಾಡ್ತಾ ಇದ್ದೀವಿ. ಫ್ಯಾಮಿಲಿ ಆಕ್ಯುಪೇಷನ್ ಮಾಡ್ತಾ ಇರೋ ಕೆಲಸ. ನಮ್ ಜೊತೆ ಎಲ್ಲಾರ ಜೊತೆ ಫ್ಯಾಮಿಲಿ ಜೊತೆಲಿ ಇದ್ದೀವಿ, ಆಕ್ಯುಪೇಷನ್ ಮಾಡ್ತಾ ಇದೀವಿ, ಅದನ್ನ ರಿಕ್ರಿಯೇಷನ್ ಮಾಡ್ತೀವಿ. ಲಾಸ್ಟ್ ಅಲ್ಲಿ ಮನಿ ಬಗ್ಗೆ ಮಾತಾಡ್ತೀವಿ. ಅದೇ FORM. ಫ್ರೆಂಡ್ಸು, ನಾವೆಲ್ಲರೂ ಫ್ರೆಂಡ್ಸೇ, ಈ ದುನಿಯಾದಲ್ಲೆಲ್ಲ ಫ್ರೆಂಡ್ಸೇ. ಆ ಫ್ರೆಂಡ್ಸ್, ರಿಲೇಟಿವ್ಸ್, ಇನ್ಸ್ಟಿಟ್ಯೂಷನ್ಸ್, ನಾವು ಕಲ್ತಿರೋಂಥದ್ದು ಜಾಗ, ಇನ್ಸ್ಟಿಟ್ಯೂಷನ್ಸ್, ಎಂಪ್ಲಾಯೀಸ್, ನಾವು ಮಾಡ್ತಾ ಇರೋ ಜಾಬ್, ಕಲ್ತಾದ್ಮೇಲೆ ಸ್ಕೂಲ್ ಆದ್ಮೇಲೆ ಎಂಪ್ಲಾಯೀಸ್ ಇದಕ್ಕೆ ಹೋಗ್ತೀವಿ. FRIN ಅಂದ್ರೆ ನೈಬರ್ಸ್, ನಮ್ಮ ಅಕ್ಕಪಕ್ಕದ ಮನೆಯವರು. ಡಾಕ್ಟರ್ಸ್, ಡೆಂಟಿಸ್ಟ್ ಅಥವಾ ಆತರ. ಸ್ಟ್ರೇಂಜರ್ಸ್, ಹೊಸದಾಗಿ ಜಸ್ಟ್ ಸ್ಮೈಲ್ ಕೊಟ್ರೆ ಅವ್ರು ನಮ್ಗೆ ಪರಿಚಯ ಆಗ್ತಾರೆ, ಅವರೇ ನಮ್ಮ ಸ್ಟ್ರೇಂಜರ್ಸ್. ಥ್ಯಾಂಕ್ ಯು. ಲಾಸ್ಟ್ ಅಫರ್ಮೇಶನ್ ಹೋಗೋಣ. 1 ನಿಮಿಷ ಕೃಷ್ಣಪ್ಪ, ನನಗೆ ಒಂದು ಮಾತಾಡ್ಬೇಕಿಲ್ಲ. ಥ್ಯಾಂಕ್ ಯು. ವೆಲ್ಕಮ್. ಸ್ಟೇಜ್ ಇಸ್ ಯುವರ್ಸ್. ಯು ಆರ್ ಮೈ ಅಪ್ಲೈನ್. ಇಲ್ಲ, ತುಂಬಾ ಸ್ಟೇಜ್ ಜಾಸ್ತಿ ಬೇಡ. ಸೊ ಥ್ಯಾಂಕ್ಸ್ ಟು ಯು. ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದೀರಾ. ಥ್ಯಾಂಕ್ಸ್ ಟು ಸಂಧ್ಯಾ ಮೇಡಮ್. ತುಂಬಾ ಎನ್ಕರೇಜಿಂಗ್ ಆಗಿತ್ತು, ಅವರ ಮಾತು ತುಂಬಾ ಸಪೋರ್ಟಿವ್ ಆಗಿತ್ತು. ಸೊ ಎಲ್ರಿಗೂ ಇನ್ಸ್ಪೈರ್ ಮಾಡೋಂಗಿತ್ತು. ಸೊ ಮುಂದಕ್ಕೆ ನೆಕ್ಸ್ಟ್ ಯಾರು ಬೇಕಾದ್ರೂ ಯಾವ ತರ ನಾವು ಇಲ್ಲಿ ಈ ಒಂದು 5 AM ಕ್ಲಾಸ್ ಅನ್ನ ಮಾಡ್ಬೋದು ಅನ್ನೋದಕ್ಕೆ ಅವರು ನಿಜವಾಗೂ ತುಂಬಾನೇ ಇನ್ಸ್ಪೈರ್ ಮಾಡಿದ್ದಾರೆ. ಸೊ ಎಲ್ರೂ ಈ ತರ ಬರ್ಬೇಕು. ಆಮೇಲೆ ಸಂಧ್ಯಾ ಮೇಡಮ್ ಹೇಳಿದ್ರು, ಗ್ರೀನ್ ಟೀ ಯಾರ್ದಾದ್ರು ಮನೆಗೆ ಹೋದಾಗ ಗ್ರೀನ್ ಟೀ ಕೊಟ್ಟಾಗ ಅದರಲ್ಲಿ 3 ತರ ಅದನ್ನ ತಗೋಬಹುದು ಅಂತ ಹೇಳಿದ್ರು. ನಾನು 4ನೇ ತರನು ತಗೊಳಕ್ ಇಷ್ಟಪಡ್ತೀನಿ. ನನಗೆ ಯಾರ ಮನೆಗಾದ್ರೂ ಹೋದಾಗ ಗ್ರೀನ್ ಟೀ ಕೊಟ್ಟಾಗ ನಂಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಬಿಕಾಸ್ ಇವರಿಗೆಲ್ಲ ಹೆಲ್ತ್ ಕಾನ್ಶಿಯಸ್ ಇದೆ ಅಂತ ನಾನು ಅಲ್ಲೇ ಇದ್ ಮಾಡ್ತೀನಿ. ಸೊ ಹೆಲ್ತ್ ಕಾನ್ಶಿಯಸ್ ಇರೋ ಜನ ಆದ್ರೆ ನಮ್ ಸಪ್ಲಿಮೆಂಟ್ಸ್ ಬಗ್ಗೆ ಅವ್ರಿಗೆ ಮಾತಾಡ್ಬೋದಲ್ವಾ. ಸೊ ಒಂದು ಡೋರ್ ಓಪನ್ ಆದಂಗೆ ನಂಗೆ ಆತರ. ಸೊ ಆ ಸಿಚುವೇಶನ್ ತಕ್ಕಂತೆ ನಾನು ಮುಂದಕ್ಕೆ ಹೋಗಕ್ಕೆ ದಾರಿ ಆಗುತ್ತೆ. ಸೊ ನಾನು ಆತರ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸ್ಕ್ರೀನ್ ಈಸ್ ಯೋರ್ಸ್. ಯು ಕ್ಯಾನ್ ಕನ್ಕ್ಲೂಡ್. ಎಫರ್ಮೇಶನ್ ಹೇಳ್ಬಿಟ್ಟು ಕನ್ಕ್ಲೂಡ್ ಮಾಡ್ಬೋದು. ಥ್ಯಾಂಕ್ ಯು ಸಂಧ್ಯಾ.